ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನ ಎಂಬ ಜ್ಞಾನತ್ರಯಗಳೇನಾದವು. ಕೂಡಲ ಸಂಗಮದೇವ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನವಯ್ಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪುಡಮಟ್ಟು ಮಹಾತಪಸ್ವಿ ಮುರುಗೇಂದ್ರ ಶಿವಿಗಳವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮಹಾತಪಸ್ವಿಗಳು ವೈರಾಗ್ಯ ಮೂರ್ತಿಗಳಾದ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಯವರ 101ನೇ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಈ ನಾಡಿನ ಅತ್ಯಂತ ಕ್ರಿಯಾಶೀಲ ಯತಿಗಳಾದಂಥ ಪರಮ ಪೂಜ್ಯ ಶ್ರೀಮಂಡರಂಜನ ಪ್ರಣವ ಸ್ವರೂಪಿ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣದಲ್ಲಿ ಭಕ್ತಿಯಿಂದ ನಮಿಸುತ್ತಾ ಮತ್ತು ನಮ್ಮ ನಾಡಿನ ಶ್ರೇಷ್ಠ ಪ್ರವಚನಕಾರರಾದಂಥ ಪೂಜ್ಯರಾದ ಮುದುಗಲ್ಲಿನ ಮಹಾಂತ ಶ್ರೀಗಳವರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಮತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಸವಣ್ಣನವರ ತತ್ವಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಂಥ ವಿಜಯಪುರ ಜಿಲ್ಲೆ ಜಾಗತಿಕ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಹರ್ನಾಳ್ ಬಸನಗೌಡ ಶರಣರಲ್ಲಿ ಮತ್ತು ಹಿರಿಯರು ಅನುಭಾವಿಗಳಾದಂಥ ಶ್ರೀಯುತ ಕಲ್ಲಪ್ಪನವರು ಮಗಣ್ಣವರು ಶರಣರಲ್ಲಿ ಮತ್ತು ನಮ್ಮ ಅತನೀಶ್ ಅಂಕಿತ ನಾಮದ ಪ್ರಶಸ್ತಿಗೆ ಪಾತ್ರರಾದಂಥ ಅನುಭಾವಿಗಳು ಅತ್ಯಂತ ಪ್ರತಿಭಾವಂತ ಕವಿಗಳಾದಂಥ ಶ್ರೀಯುತ ವೀರಣ್ಣ ಮಡಿವಾಳ ಶರಣರಲ್ಲಿ ಮತ್ತು ನಾಡಿನ ಶ್ರೇಷ್ಠ ವೈದ್ಯರಾದಂಥ ಶ್ರೀಯುತ ಹುಲ್ಲೋಳಿ ಡಾಕ್ಟರ್ ಎಸ್ ಹುಲ್ಲೋಳಿ ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ವೇದಿಕೆಯ ಮೇಲೆ ನಮ್ಮ ಬಸವಾನಂದ ಮಹಾಸ್ವಾಮಿಯವರು ಪರಮ ಪೂಜ್ಯ ನಮ್ಮ ಇನ್ನೊಬ್ಬ ಮಹಾ ಪೂಜ್ಯ ಶಿವಬಸವ ದೇವರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನೆರೆದಿರುವ ವೇದಿಕೆಯ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಪರಮ ಪೂಜ್ಯ ತಾಯಂದ್ರಲ್ಲಿ ಎಲ್ಲ ಪೂಜ್ಯ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಮ್ಮ ಮೋಟಿಗೆ ಮಠಕ್ಕೆ ಬರಬೇಕು ಅಂತಂದರೆ ಭಾಳ ಸಂತೋಷ ಅನ್ನಿಸ್ತೈತಿ, ಭಾಳ ಆನಂದ ಅನ್ನಿಸ್ತೈತಿ. ಇದೊಂಥರ ವಾತಾವರಣ ಹೆಂಗೈತಿ ಅಂತಂದ್ರೆ ಸ್ವರ್ಗದಾಗಿದ್ದಂಗೆ ಐತಿ ಅಂತ ಅಂತೇವಿ. ಆದ್ರೆ ನಾವು ಸ್ವರ್ಗ ನರಕ ಐತಿ ಅಂತ ಹೇಳಕ್ಕೆ ಹೋಗಂಗಿಲ್ಲ ನಾವು. ಆದರೆ ಹೆಂಗೈತಿ ಅಂತಂದ್ರೆ ಇದೊಂಥರ 12ನೇ ಶತಮಾನದ ಅನುಭವ ಮಂಟಪದ ಶರಣರಿರ್ತಿದ್ದಲ್ಲ ಹಂಗೈತಿ. ಯಾವತ್ತೂ ಇಲ್ಲಿ ವಚನಗಳ ನಿನಾದಗಳ ಸಂಗೀತ, ಅದರ ಜೊತೆಗೆ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರ ಲಿಂಗದ ನುಡಿಗಳು ಇವನಿಗೆ ಕೇಳ್ತಾ ಇದ್ರೆ ಮನೆಗೆ ಹೋಗ್ಬೇಕಂತ ಅನ್ಸಂಗನೇ ಇಲ್ಲ, ನಾವು ನಮ್ಮ ಮಠಕ್ಕೆ ಹೋಗ್ಬೇಕಂತ ಅನಿಸೋದನೇ ಇಲ್ಲ. ಅಂಥ ಪ್ರಶಾಂತವಾದಂಥ ವಾತಾವರಣದಲ್ಲಿ ಬಸವಾದಿ ಶರಣರ ಚಿಂತನೆಗಳನ್ನು ಇವತ್ತು ಕೇಳುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಐತಿ. ಇವತ್ತು ನಮ್ಮ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ನಮ್ಮ BL ಪಾಟೀಲ್ರು ಹೇಳ್ದಂಗೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಪರಮ ಪೂಜ್ಯರು ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಅವರು ಬರೆದಂಥ ಮಹಾತ್ಮರ ಚರಿತ್ರೆ ಪುಸ್ತಕ ಏನೈತಲ್ಲ, ಇದು ಈಗ ಹುಟ್ಟೈತಿ, ಇನ್ನೂ 1000 ವರ್ಷ ಬೆಳಿತೈತೆ. ಅದು ಇನ್ನೂ ಅದರ ಹಿಂದಿಯಲ್ಲಿ ಆಗಬೇಕು, ಮರಾಠಿಯಲ್ಲಿ ಆಗಬೇಕು, ತಮಿಳಿನಲ್ಲಿ ಆಗಬೇಕು, ತೆಲುಗಿನಲ್ಲಿ ಆಗಬೇಕು, ಇನ್ನೂ ಬೆಳಿತೈತೆ ಅದು. ಅಂಥ ಅದ್ಭುತವಾದಂಥ ಒಂದು ಅಪರೂಪವಾದಂಥ ಕೃತಿ ಅದು. ಅದನ್ನದು ಅವರು ರಚಿಸಿ ಈ ಸಮಾಜಕ್ಕೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಅಷ್ಟೇ ವಾಗ್ಮಿಗಳಿದ್ದಾರೆ ಅವರು, ಅಷ್ಟೇ ಚಿಂತಕರಿದ್ದಾರೆ, ಸಾಹಿತಿಗಳಿದ್ದಾರೆ. ಅಂಥ ಅಪರೂಪದ ಸ್ವಾಮಿಗಳನ್ನು ಪಡೆದಂಥ ನೀವೇನೈತಲ್ಲ ಭಾಳ ಧನ್ಯವಂತರು ಅಂತ ನನಗೆ ಅನ್ನಿಸ್ತೈತಿ. ಇವತ್ತು ಮೊದಲಿನಿಂದಲೂ ಅವರು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಪ್ರೇಮವನ್ನು ಹೊಂದಿದಂಥವ್ರು, ಮೊದಲಿನಿಂದಲೂ ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಪ್ರೇಮವನ್ನು ಹೊಂದಿದವರು. ಬಸವಣ್ಣವರ ತತ್ವಗಳನ್ನು ಭಾಳ ನಿಷ್ಠುರವಾಗಿ ಧೈರ್ಯವಾಗಿ ಹೇಳ್ತಕ್ಕಂಥ ಒಂದು ಎದಿಗಾರಿಕೆ ಯಾರಿಗೈತೆ ಅಂದರೆ ನಮ್ಮ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರಿಗೆ. ಹಿಂದೆ ಮುಂದೆ ನೋಡೋಂಗಿಲ್ಲ ಅವರು, ಹಿಂದೆ ಮುಂದೆ ನೋಡಿ ಮಾತಾಡೋಂಗಿಲ್ಲ ಅವರು. ಏನಿದ್ರು ನೇರವಾಗಿ ಮಾತಾಡ್ಬಿಡ್ತಾರೆ. ಅದು ಏನಂತಂದರೆ ಅದು ಒಂದು ತತ್ವದ ಮೇಲಿರೋಂಥ ಅಭಿಮಾನ, ಅದರ ಪ್ರೀತಿ ಅವರನ್ನು ನೇರವಾಗಿ ಮಾತಾಡಿಸತಿ. ಹೀಗಾಗಿ ಅವರು ಇವತ್ತು ದೊಡ್ಡ ಶಕ್ತಿಯಾಗಿ
ಇವತ್ತು ಈ ಮಠ ಇಡೀ ನಾಡಿನ ತುಂಬ ಈ ಮಠದ ಹೆಸರು ಇವತ್ತು ಬೆಳಗ್ತಾ ಇದೆ ಅವರ ಕಾರಣಕ್ಕಾಗಿ. ಅದಕ್ಕೆ ಇವತ್ತು ನಾವೆಲ್ಲರೂ ಬಸವಣ್ಣವ್ರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ಕೆಲವು ಜನ ಏನೇನೋ ಮಾತಾಡ್ತಾರೆ, ಬಸವಣ್ಣವ್ರಿಗೂ ಮಾತಾಡ್ತಾರೆ, ಬಸವಣ್ಣವ್ರ ತತ್ವ ಹೇಳೋರಿಗೂ ಮಾತಾಡ್ತಾರೆ. ಇದಲ್ಲ, ಈಗ 12ನೇ ಶತಮಾನದಲ್ಲಿ ಎಂದು ಬಸವಣ್ಣವ್ರು ಹುಟ್ಟಿದ್ರಲ್ಲ ಅಲ್ಲಿಂದ ಚಾಲು ಆಗೈತೆ ಇದು. ನಾನು ದೊಡ್ಡ ಜನ ಮುಂದೆ ಒಂದ್ಸಲ ಭಾಳ ಸೋತು ಮಾತಾಡಿದೆ ನಾನು. ಏನ್ರಿ ಬುದ್ಧಿ, ಜಗತ್ತನ್ನು ಬೆಳಗಿಸುವಂಥ ತತ್ವ ಬಸವ ತತ್ವ ಐತಿ, ಎಲ್ಲರನ್ನು ಒಗ್ಗೂಡಿಸುವಂಥ, ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸುವಂಥ ಬಸವ ತತ್ವ ಐತಿ. ಇಂಥದಕ್ಕೆ ನಮ್ಮ ಜನನ ನಮಗೆ ವಿರೋಧ ಮಾಡ್ತಾರಲ್ಲ, ನಮ್ಮ ಜನನ ನಮಗೆ ಇದನ್ನು ಆಚರಣೆ ಮಾಡೋಕ್ಕೆ ವಿರೋಧ ಮಾಡ್ತಾರಲ್ಲ, ಇದ್ರ ಮುಂದೆ ಹೆಂಗೆ ಒಯ್ಯೋದು, ಇದನ್ನು ಎಷ್ಟು ವಿರೋಧ ಬರ್ತೈತೆ ಇದಕ್ಕೆ ಅಂತ ನಾನು ಸುಮ್ಮನೆ ಮಾತಾಡ್ಕೊತ ಕುಂತಿದ್ದೆ. ಆವಾಗ ಮಧ್ಯಾಹ್ನದಾಗ ಖಾಲಿ ಇದ್ದಾಗ ಅಜ್ಜರು ಒಂದು ಮಾತು ಹೇಳಿದರು. ನಾನು ಸೋತ ಮನಸ್ಸನ್ನು ನೋಡಿ ಅವರಿಗೆ ಭಯಂಕರ ತಾಪಾತ, ಅವ್ರಿಗೆ ನಿಂಗೆ ಸೋಲ್ಬಾರದಂದ್ರೆ ಅವ್ರು ಏನು ಹೇಳಿದ್ರು ಅಂತಂದರೆ, ನೋಡ್ರಿ ಅಪ್ಪಗಳ, 12ನೇ ಶತಮಾನದಾಗೂ ಬಸವಣ್ಣಿಗೆ ವಿರೋಧ ಇತ್ತು, ಈಗೂ ಐತಿ, ಮುಂದೂ ಇರ್ತೈತಿ, ಮುಂದೆ ಇರಂಗಿಲ್ಲ ಅನ್ನಂಗಿಲ್ಲ, ಮುಂದೂ ಇರ್ತೈತಿ. ನಾವು ಮಾತ್ರ ಧೈರ್ಯವಾಗಿ ಕೆಲಸ ಮಾಡ್ಬೇಕು ಅನ್ನೋದನ್ನು ಕಲಿಬೇಕು. ನಾವು ಧೈರ್ಯವಾಗಿ ಕೆಲಸ ಮಾಡಬೇಕು, ಬಸವಣ್ಣವ್ರ ಕೆಲಸ ಮಾಡ್ಬೇಕು. ಮತ್ತು ಈ ಸಂಘರ್ಷ ಐತಿ ಅಂತ ನಮ್ಮಪ್ಪ ಬಸವಣ್ಣ ಬೆಳೆದಾನ ಇಲ್ಲಿ ಮಠ ಅಂತ ಹೇಳಿದ್ರು ಅವರು. ಅದಕ್ಕೆ ಈ ಸಂಘರ್ಷ ಇರಬೇಕ, ಬಸವಣ್ಣ ಬೆಳೆಬೇಕ, ಬಸವಣ್ಣ ತತ್ವ ಹೇಳಿದಂಥ ಶರಣರು ಕೂಡ ಬೆಳಿತಾರೆ, ಆದ್ರೆ ಅದು ಸಂಘರ್ಷ ಇರಲೇಬೇಕು ಅಂತ ದೊಡ್ಡದವ್ರು ಹೇಳಿದರು. ಅದಕ್ಕೆ ಈ ಸಂಘರ್ಷ ಹಳೇದಲ್ಲ, ಇದು ಹೊಸದಲ್ಲ, ಇದು ಸಂಘರ್ಷ, ಇದು ಹಳೇದೈತಿ. ಅದಕ್ಕಾಗಿ ಅವತ್ತು ನಮಗೆ ಭಾಳ ಧೈರ್ಯವನ್ನು ತುಂಬಿದ್ರು ಅವರು. ಅದಕ್ಕಾಗಿ ಇದಕ್ಕೆ ಎಂದೂ ನಾವು ಅಳಕುವಂಥ ವ್ಯವಸ್ಥೆಯಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಕೆಲಸ ಏನೈತಿ ಅದನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಯಾರಿಗೂ ನಾವು ಅದನ್ನು ಅಂಜಿ ಅಳಿಕೆ ಮಾಡುವಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅಜ್ಜವರು ಅವತ್ತಿನ ದಿವಸ ಹೇಳಿದರು. ಅದಕ್ಕೆ ನನಗೆ ಇವತ್ತಿನ ದಿವಸ ಬಸವಣ್ಣವ್ರ ತತ್ವವನ್ನು ಸಾಕಷ್ಟು ಮಠ ಬಿಟ್ಟು ತಿಂಗಳಗಟ್ಟಲೆ 2 ತಿಂಗಳಗಟ್ಟಲೆ ಓಡಾಡಿದ್ರು ನಮ್ಮ ಅಪ್ಪಗಳೆಲ್ಲ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಗದಗಿನ ಅಜ್ಜವರು, ಬಾಲ್ಕೆ ಅಜ್ಜವರು, ನಮ್ಮ ಸಾನಹಳ್ಳಿ ಅಜ್ಜವರು, ನಮ್ಮ ಹಂದಿಗುಂತ ಅಜ್ಜವರು, ಶೇಗುಣಸಿ ಅಜ್ಜವರು, ನಾಗನೂರು ಅಜ್ಜವರು, ನಮ್ಮ ಮೋಟಿಗೆ ಮಠ ಅಜ್ಜವರು, ಏನು ಒಂದು ಟೀಮ್, ಅದ್ಭುತವಾದಂಥ ಒಂದು ಟೀಮ್, ಒಂದು ದೊಡ್ಡ ಸುವರ್ಣ ಯುಗ ಇದು. ಯಾವಾಗಲೂ ಒಬ್ಬೊಬ್ಬರೇ ಸ್ವಾಮಿಗಳು ಹೇಳಿಕೊಂಡು ಬಸವ ತತ್ವವನ್ನು ಹೇಳ್ಕೊಂಡು ಬರಬೇಕಾಗಿತ್ತು. ಆದರೆ ಇವತ್ತೊಂದು ಸುವರ್ಣ ಯುಗ ಏನಂದರೆ 100 ಜನ ಮಹಾಸ್ವಾಮಿಗಳು ಸೇರಿಕೊಂಡು ಬಸವಾದಿ ಶರಣರ ತತ್ವವನ್ನು ಏಕಕಾಲಕ್ಕೆ ಒಂದೇ ರೀತಿಯಾಗಿ ಹೇಳ್ತಕ್ಕಂಥ ಒಂದು ಸುವರ್ಣ ಯುಗವನ್ನು ಇವತ್ತಿನ ದಿವಸ ನಾವು ಕಂಡ್ವಿ. ಇದು ಎಂದೋ ಆಗಬೇಕಾಗಿತ್ತು, ಅದು ಬಸವಣ್ಣವ್ರ ಸಂಕಲ್ಪ ಈಗಾತು. ಅದಕ್ಕಾಗಿ ಇವತ್ತು ನಾವೆಲ್ಲ ಭಾಳ ಹೆಮ್ಮೆಯನ್ನು ಪಡಬೇಕು. ಎಷ್ಟು ಹೆಮ್ಮೆ ಪಡಬೇಕಂತಂದರೆ, ಬಸವಣ್ಣನವ್ರು ನಾವು 1 ಅಥವಾ 2 ಘಟನೆಗಳನ್ನು ಹೇಳ್ತೇನೆ ನಿಮಗೆ. ಬಸವಣ್ಣವ್ರ ಬಗ್ಗೆ ನಾವು ಎಷ್ಟು ಹೆಮ್ಮೆ ಪಡಬೇಕಂತಂದರೆ, ಇವತ್ತು ನಾವು ಬಸವಣ್ಣವ್ರ ಅನುಯಾಯಿಗಳು ಆಗೇವೆಲ್ಲ, ಅದೇ ನಮ್ಮ ದೊಡ್ಡ ಜೀವನದ ಸಾಧನೆ. ಅದಕ್ಕಿಂತಲೂ ಹೆಚ್ಚಿನದ ಸಾಧನೆ ಜಗತ್ತಲ್ಲಿ ಇನ್ನೊಂದಿಲ್ಲ ಅನ್ನಿಸ್ತತಿ. ನಾವು ಬಸವಣ್ಣವ್ರ ಅನುಯಾಯಿಗಳು ಅಂತ ಹೇಳಿಕೊಳ್ಳುವುದೇ ಒಂದು ನಮ್ಮ ಜೀವನದ ಹೆಮ್ಮೆಯ ಸಂಗತಿ. ಹಂಗ ಬಸವಣ್ಣನವರು ವಿಶ್ವದಲ್ಲಿ ಅಂಥ ಮಹತ್ವದಂಥ ಸ್ಥಾನವನ್ನು ಪಡೆದಾರೆ. ನಾವು ಧೈರ್ಯವಾಗಿ ಹೇಳಬೇಕು, ನಾವು ಬಸವಣ್ಣನ ಅನುಯಾಯಿಗಳು, ನಾವು ಬಸವಣ್ಣವರ ತತ್ವಗಳನ್ನು ಪರಿಪಾಲನೆ ಮಾಡೋರು ಅನ್ನೋಂಥ ಧೈರ್ಯದಿಂದ ಮಾತನಾಡತಕ್ಕಂಥ ಒಂದು ಯೋಗ ನಮಗೆಲ್ಲ ಐತಿ. ಅಂಥ ಮಹತ್ವದ ಸ್ಥಾನವನ್ನು ಬಸವಣ್ಣವರು ಪಡೆದಾರೆ. ಯಾವುದೋ ಒಂದು ಕಳ್ಳ ಮಾರ್ಗದಲ್ಲಿ ಬಸವಣ್ಣವ್ರು ಹೋದವರಲ್ಲ, ಅವ್ರು ಯಾವಾಗಲೂ ರಾಜಮಾರ್ಗದಲ್ಲಿ ಹೋದವರು. ಇವತ್ತಿಗೂ ಕೂಡ ನಿಮಗೊಂದು ಮಾತು ಹೇಳ್ತೀನಿ, ಜಗತ್ತಿನ ಯಾವುದೇ ರಾಷ್ಟ್ರಕ್ಕೆ ಹೋದರೂ ಕೂಡ ಬಸವಣ್ಣವರ ಚಿಂತನೆಗಳಿಗೆ ಅಡ್ಡಿ ಇಲ್ಲ. ಇಸ್ಲಾಂ ಧರ್ಮದ ರಾಷ್ಟ್ರಗಳಿಗೆ ಹೋದರೂ ಕೂಡ ಬಸವಣ್ಣವ್ರನ್ನ ಸ್ವಾಗತ ಮಾಡ್ತಾರೆ. ಇವತ್ತು ಕ್ರಿಶ್ಚಿಯನ್ ಕಂಟ್ರಿಗಳಿಗೆ ಹೋದರೂ ಕೂಡ ಬಸವಣ್ಣವ್ರ ವಿಚಾರಗಳನ್ನು ಸ್ವಾಗತ ಮಾಡ್ತಾರೆ. ಆದರೆ ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ಇಸ್ಲಾಂ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಸ್ವಾಗತ ಮಾಡಂಗಿಲ್ಲ. ಮುಸ್ಲಿಂ ಕಂಟ್ರಿಗಳಲ್ಲಿ ಕ್ರಿಶ್ಚಿಯನ್ ಧರ್ಮದ ತತ್ವಗಳನ್ನು ಹೇಳಲಿಕ್ಕೆ ಅವರು ಅದನ್ನು ಸ್ವಾಗತ ಮಾಡಂಗಿಲ್ಲ. ಆದರೆ ಬಸವಣ್ಣವ್ರ ತತ್ವಗಳನ್ನು ಇಸ್ಲಾಂ ಕಂಟ್ರಿಯಲ್ಲೂ ಹೇಳಲಿಕ್ಕೆ ಸ್ವಾಗತ ಮಾಡ್ತಾರೆ, ಇತ್ಲಾಗ ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ಹೇಳಲಿಕ್ಕೆ ಸ್ವಾಗತ ಮಾಡ್ತಾರೆ, ಬುದ್ಧಿಸ್ಟ್ ಕಂಟ್ರಿಗಳಲ್ಲಿ ಹೇಳಲಿಕ್ಕೆ ಸ್ವಾಗತ ಮಾಡ್ತಾರೆ. ಇಡೀ ವಿಶ್ವ ತುಂಬ ಬಸವಣ್ಣವ್ರ ವಿಚಾರಗಳನ್ನು ಹೇಳಲಿಕ್ಕೆ ಅವರು ಸ್ವಾಗತ ಮಾಡ್ತಾರೆ. ಇದಕ್ಕಿಂತಲೂ ಹೆಮ್ಮೆ ವಿಚಾರ ಇನ್ನೇನೈತೆ ಹೇಳಿ. ಎಲ್ಲಿ ಹೋದರೂ ಕೂಡ ಬಸವಣ್ಣವ್ರು ಅಂತಂದರೆ ನಮ್ಮದು ಒಂದು ಇಂಡಿಯನ್ ಪಾಸ್ಪೋರ್ಟ್ ಅಲ್ಲ, ನಮ್ಮದು ಬಸವಣ್ಣವ್ರ ವಿಚಾರ ಹಿಡ್ಕೊಂಡು ಹೋದರೆ ಇದು ವರ್ಲ್ಡ್ ಪಾಸ್ಪೋರ್ಟ್ ಅಂತ ನನಗೆ ಅನಿಸ್ತೈತಿ.
ಇದೊಂದು ವರ್ಲ್ಡ್ ಪಾಸ್ಪೋರ್ಟ್. ಬಸವಣ್ಣರ ವಚನ ಅಂದರೆ ಇದು ಜಾಗತಿಕವಾದಂಥ ಒಂದು ಪಾಸ್ಪೋರ್ಟ್. ಎಲ್ಲಿ ಹೋದರೂ ಕೂಡ ಅದಕ್ಕೆ ನಮಗೆ ಮಾನ್ಯತೆ ಐತಿ. ಇಂಥ ಅದ್ಭುತವಾದಂಥ ಚಿಂತನೆ ಇಟ್ಟುಕೊಂಡಂಥ ಬಸವಣ್ಣವರು ನಿಮಗೆ ಒಂದು ಅಥವಾ ಎರಡು ಘಟನೆಗಳನ್ನು ಹೇಳೋದ್ರ ಮೂಲಕವಾಗಿ ಬಸವಣ್ಣವರು ವಿಶ್ವಮಾನವರು ಹೆಂಗಾದರು, ವಿಶ್ವಮಾನವರು ಹೆಂಗಂದ್ರೆ ನಾವು ಎಷ್ಟು ಹೆಮ್ಮೆ ಪಡಬೇಕಂತಂದರೆ, ಇವತ್ತು ವಿಶ್ವಸಂಸ್ಥೆಯಲ್ಲಿ ಇವತ್ತು ಯಾರೂ ಲಿಂಗಾಯತರಿಲ್ಲ ಅಂತ ತಿಳ್ಕೊಡ್ರಿ. ವಿಶ್ವಸಂಸ್ಥೆ ಯಾರು ಲಿಂಗಾಯತರು ಇದ್ದಾರೆ? ಎಲ್ಲ ಕ್ರಿಶ್ಚಿಯನ್ರು ಇದ್ದಾರೆ. ಇಸ್ಲಾಂ ಇದರಲ್ಲಿ ಇಂಗ್ಲೆಂಡ್ದಲ್ಲಿ ಯಾರೂ ಲಿಂಗಾಯತರಿಲ್ಲ. ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಬಸವಣ್ಣವ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಇಂಗ್ಲೆಂಡ್ದಲ್ಲಿ ಮಾತನಾಡ್ತಾರೆ. ಇಲ್ಲಿ ಅಮೇರಿಕಾದಲ್ಲಿ ಸರ್ಕಾರದಲ್ಲಿ ಯಾರೂ ಲಿಂಗಾಯತರಿಲ್ಲ, ಆದರೆ ಅಮೇರಿಕಾದಲ್ಲಿ ಕೂಡ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ವಿಶ್ವಸಂಸ್ಥೆಯಲ್ಲಿಯೂ ಕೂಡ ಬಸವಣ್ಣರ ಚಿಂತನೆಗಳು ಇವತ್ತು ಚಿಂತನೆ ಆಗಕತ್ತಾವು. ನಿಮಗೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ವಿಶ್ವಸಂಸ್ಥೆಯಲ್ಲಿ 4 ವರ್ಷದ ಹಿಂದೆ ಒಂದು ಕಾನೂನು ಪಾಸ್ ಆಯ್ತು. ಎಲ್ಲಿ? ವಿಶ್ವಸಂಸ್ಥೆಯಲ್ಲಿ ಕಾನೂನು ಪಾಸ್ ಆಯ್ತು. ಆ ವಿಶ್ವಸಂಸ್ಥೆಯಲ್ಲಿ ಏನು ಕಾನೂನು ಪಾಸ್ ಆಯ್ತು ಅಂತಂದರೆ, ಈ ಜಗತ್ತಿನಲ್ಲಿ ಇಲ್ಲೆಸ್ಟಿಮೇಟ್ ಚೈಲ್ಡ್ ಅಂತ ಏನದಾವು, ಅನೈತಿಕ ಸಂಬಂಧದ ಹುಟ್ಟಿದಂಥ ಮಕ್ಕಳಿಗೆ ಇಡೀ ಜಗತ್ತಿನಲ್ಲಿ ಯಾವುದೇ ಸ್ಥಾನ ಇಲ್ಲ ಮತ್ತು ತಂದೆಯ ಆಸ್ತಿಯಲ್ಲಿ ಅವನಿಗೆ ಹಕ್ಕಿಲ್ಲ. ಇಲ್ಲೆಸ್ಟಿಮೇಟ್ ಚೈಲ್ಡ್ ಅಂತ ಕರೀತಾರೆ ಅವರಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕಿಲ್ಲ. ಇದು ಒಂದು ಇಡೀ ಜಗತ್ತಿನ ತುಂಬ ಇದ್ದಂಥ ಒಂದು ಸಂಗತಿ ಇದು. ಆದರೆ ವಿಶ್ವಸಂಸ್ಥೆಯಲ್ಲಿ ಇವತ್ತಿನ ದಿವಸ ಏನು ಚಿಂತನೆ ಆಯಿತು ಅಂತಂದರೆ, 4 ವರ್ಷದಿಂದ ಇವತ್ತು ಆ ಕೂಸು ಇಲ್ಲೆಸ್ಟಿಮೇಟ್ ಚೈಲ್ಡ್ ಐತಲ್ಲ, ಆ ಕೂಸು ಏನು ತಪ್ಪು ಮಾಡೈತಿ, ಆ ಕೂಸು ಹುಟ್ಟಲಿಕ್ಕೆ ತಪ್ಪು ಮಾಡಿದವರು ತಂದೆ ತಾಯಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಈ ಕೂಸಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ ಅನ್ನೋದೇನೈತಲ್ಲ, ಈ ಕೂಸಿಗೆ ಕೊಡ್ತಕ್ಕಂಥ ಶಿಕ್ಷೆ ಇದು ಮಾನವೀಯತೆ ಅಲ್ಲ. ಅದಕ್ಕಾಗಿ ಏನಾದರೂ ಶಿಕ್ಷೆನ ಕೊಡೋದ್ರೆ ತಂದೆ ತಾಯಿ ಕೊಡಬೇಕಲ್ಲ ಹೊರತಾಗಿ ಆ ಕೂಸಿಗೆ ಅಲ್ಲ. ಕೂಸಿಂದ ಏನು ತಪ್ಪೈತೆ ಅದು. ಅದಕ್ಕಾಗಿ ಮಾನವೀಯತೆ ಆಧಾರದ ಮೇಲೆ ಆ ಕೂಸಿಗೆ ಹುಟ್ಟಲಿಕ್ಕೆ ಕಾರಣವಾದಂಥ ತಂದೆ ಆಸ್ತಿಯಲ್ಲಿ ಅವನಿಗೆ ಹಕ್ಕೈತಿ ಅನ್ನೋದನ್ನು ಒಂದು ಮಂಡನೆ ಮಾಡಿದ ಮೇಲೆ ಅದು ಭಾಳ ಬಹುಮತದಿಂದ ಪಾಸ್ ಆಯ್ತು. ಅದ್ರ ಜೊತೆಗೆ ಅವತ್ತಿನಿಂದ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಎಲ್ಲರಿಗೆ ಕಳಿಸ್ಕೊಟ್ರು, ಇನ್ನು ಮೇಲೆ ಯಾವುದೇ ಇಲ್ಲೆಸ್ಟಿಮೇಟ್ ಚೈಲ್ಡ್ ಇದ್ದರೆ ಅವನ ತಂದೆ ಆಸ್ತಿಯಲ್ಲಿ ಅವನಿಗೆ ಹಕ್ಕು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ರಾಷ್ಟ್ರಗಳು ಒಪ್ಕೊಂಡು ನಮ್ಮ ಭಾರತ ದೇಶನೂ ಒಪ್ಕೊಂಡ್ಬಿಡ್ತು. ನಮ್ಮ ಭಾರತ ದೇಶನೂ ಕೂಡ 4 ವರ್ಷದಿಂದ ಇಲ್ಲೆಸ್ಟಿಮೇಟ್ ಚೈಲ್ಡಿಗೆ ಅವ್ರ ತಂದೆ ಆಸ್ತಿಯಲ್ಲಿ ಹಕ್ಕೈತನ್ನು ಒಪ್ಕೊಂಡ್ರು. ಇದು ವಿಶ್ವಸಂಸ್ಥೆಯಲ್ಲಿ ಆದಂಥ ನಿರ್ಣಯ. ಇದು ಇಲ್ಲೆಸ್ಟಿಮೇಟ್ ಚೈಲ್ಡ್ ಬಗ್ಗೆ ಇವತ್ತು 21ನೇ ಶತಮಾನದಲ್ಲಿ ಇವತ್ತು ಅಂಥ ಮಗುವಿನ ಬಗ್ಗೆ ಇಲ್ಲೆಸ್ಟಿಮೇಟ್ ಚೈಲ್ಡ್ ಈಸ್ ಎ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಅವನಿಗೆ ಏನೂ ಬೆಲೆ ಇಲ್ಲ. ಅವನಿಗೆ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಅವನಿಗೆ ಬೆಲೆ ಇಲ್ಲ. ಅವನಿಗೆ ಅಂಥ ಕನಿಷ್ಠ ತರಗತಿಯಂಥ ವ್ಯಕ್ತಿ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಅವನ ಮಾನವೀಯತೆ ಆಧಾರದ ಮೇಲೆ, ಅವನ ಆಸ್ತಿ ಹಕ್ಕಿನ ಬಗ್ಗೆ ವಿಶ್ವಸಂಸ್ಥೆಯವರು ಮಾತಾಡ್ತಾರೆ. ಇವತ್ತು 21ನೇ ಶತಮಾನದಲ್ಲಿ ಮಾನವೀಯತೆ ಆಧಾರದ ಮೇಲೆ ಮಾತಾಡ್ತಾರೆ. ಆದರೆ 12ನೇ ಶತಮಾನದಲ್ಲಿ ಬಹಳ ಕಷ್ಟದ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಬಸವಣ್ಣವರಿಂತ ಇಲ್ಲೆಸ್ಟಿಮೇಟ್ ಚೈಲ್ಡ್ ಬಗ್ಗೆ, ಅನೈತಿಕವಾಗಿ ಹುಟ್ಟಿದಂಥ ಸಂಬಂಧದ ಹುಟ್ಟಿದಂಥ ಕೂಸಿನ ಬಗ್ಗೆ ಬಸವಣ್ಣವರು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮಾತಾಡ್ತಾರೆ. ಎಷ್ಟೊಂದು ಅವ್ರ ಬಗ್ಗೆ ಕಳಕಳೆ, ಮಾನವೀಯತೆ ಆಧಾರದ ಮೇಲೆ ಮಾನವೀಯತೆ ಅಂತಾರೆ ಅದಕ್ಕೆ ಬಸವಣ್ಣವ್ರಿಗೆ ಏನಂತಾರೆ ಅಂದರೆ ಮಾನವತಾವಾದಿ ಅಂತ ಕರೀತಾರೆ. ಮಾನವೀಯತೆ, ಆ ಕೂಸಿಂದ ಏನು ತಪ್ಪಿಲ್ಲ ಅಂತ ಬಸವಣ್ಣವ್ರು 12ನೇ ಶತಮಾನದಲ್ಲೇ ಹೇಳಿದ್ರು. ಅದನ್ನು ಇವತ್ತು ವಿಶ್ವಸಂಸ್ಥೆ ಇವತ್ತು ಹೇಳ್ತಾರೆ ಕೂಸಿಂದ ಏನು ತಪ್ಪಿಲ್ಲ ಅಂತ ಇವತ್ತು ಹೇಳ್ತಾರೆ. 800 ವರ್ಷಗಳ ಮುಂಚಿತವಾಗಿ ಬಸವಣ್ಣವರು ಇಂಥ ಕೂಸಿನ ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಮಾನವೀಯತೆ ಪ್ರಜ್ಞೆ ಇತ್ತು ಬಸವಣ್ಣವರಿಗೆ, ಅದ್ಭುತವಾದಂಥ ಪ್ರಜ್ಞೆ. ಅದಕ್ಕಾಗಿ ಇವತ್ತು ಬರೀ ಆಸ್ತಿ ಹಕ್ಕಿನ ಬಗ್ಗೆ ಹೇಳ್ತಾರೆ ಅವರು. ಆದರೆ ಬಸವಣ್ಣವ್ರು ಏನು ಹೇಳ್ತಾರೆ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಮೇಲೆ ಆತನನ್ನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಪಾದೋದಕ ಪ್ರಸಾದವನ್ನು ಕೊಂಬುದೇ ಯೋಗ್ಯವಯ್ಯ, ಇದಿಲ್ಲದಿದ್ದರೆ ನಾಯಕ ನರಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದಕ್ಕಾಗಿ 12ನೇ ಶತಮಾನದಲ್ಲಿ ದಾಸಿ ಪುತ್ರ ವೇಶ್ಯಾಪುತ್ರ ಇವರಿಬ್ಬರು ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ಸ್, ಇವರೆಲ್ಲ ಇಲ್ಲೆಸ್ಟಿಮೇಟ್ ಚೈಲ್ಡ್. ಇವರೆಲ್ಲರೂ ಇಂಥವ್ರಿಗೆ ಎಂದೂ ಕೂಡ ಧಾರ್ಮಿಕ ಶಿಕ್ಷಣ ಇಲ್ಲ, ಧಾರ್ಮಿಕ ದೀಕ್ಷೆ ಇಲ್ಲ ಇವರಿಗೆ. ಅಂಥವ್ರಿಗೆ ಹೆಂಗೆ ದೀಕ್ಷೆ ಕೊಡ್ತಾರೆ ಹೇಳ್ರಿ ಅಂಥ ಕೂಸಿಗೆ? ಆದರೆ ಬಸವಣ್ಣವ್ರು ಏನು ಹೇಳ್ತಾರೆ, ಕೂಸಿಂದೇನು ತಪ್ಪಿಲ್ಲ. ಯಾಕೆ ಕೂಸಿಂದೇನು ತಪ್ಪಿಲ್ಲ ಅಂದ್ರೆ ಆ ಕೂಸಿಗೆ ಯಾಕೆ ದೀಕ್ಷೆ ಮಾಡಬಾರ್ದು ಅಂತಾರೆ. ಅದಕ್ಕಾಗಿ ಕೂಸಿಗೂ ಕೂಡ ಶಿವದೀಕ್ಷೆ ಆಗ್ತಕ್ಕಂಥ ಹಕ್ಕೈತಿ. ಶಿವದೀಕ್ಷೆ ಆಯಿತು ಅಂತಂದರೆ ಬಸವಣ್ಣವ್ರದ್ದು ಸ್ಟೇಟ್ಮೆಂಟ್ ಐತಿ, ಯೂನಿವರ್ಸಲ್ ಸ್ಟೇಟ್ಮೆಂಟ್ ಅದು.
ಏನಂತಂದ್ರೆ ಅಂಗದ ಮೇಲೆ ಲಿಂಗವಿದ್ದವರನ್ನೆಲ್ಲ ಸಂಗಮನಾಥನೆಂಬೆ ಅಂತ ಹೇಳಿದ್ರು ಅವ್ರು. ಯಾರ ಅಂಗದ ಮೇಲೆ ಲಿಂಗ ಐತಿ ಅವರೆಲ್ಲರನ್ನೂ ಸಾಕ್ಷಾತ್ ದೇವರು, ಸಾಕ್ಷಾತ್ ಕೂಡಲ ಸಂಗಮ ದೇವ ಅಂತ ತಿಳ್ಕೊಬೇಕು ಅಂತ ಬಸವಣ್ಣವ್ರು ಹೇಳಿದ್ರು. ಅದೊಂದು ಯೂನಿವರ್ಸಲ್ ಸ್ಟೇಟ್ಮೆಂಟ್ ಅದು ಬಸವಣ್ಣವ್ರದ್ದು. ಯಾರ ಅಂಗದ ಮೇಲೆ ಲಿಂಗ, ಜಾತಿ ನೋಡಂಗಿಲ್ಲ ಅವರಿಗೆ, ಜಾತಿ ಧರ್ಮ ಲಿಂಗ ಏನು ನೋಡಂಗಿಲ್ಲ. ಹೆಣ್ಮಕ್ಳು ಕೊಳ್ಳಾಗಿದ್ರೆ ಹೆಣ್ಮಕ್ಳು ಕೂಡಲ ಸಂಗಮ, ಗಣಮಕ್ಳು ಕೊಳ್ಳಾಗಿದ್ರು ಗಣಮಕ್ಳು ಕೂಡಲ ಸಂಗಮ ದೇವ, ಕೆಳವರ್ಗದ ಕೊಳ್ಳಾಗಿದ್ರು ಅವನು ಕೂಡಲ ಸಂಗಮ ದೇವ, ಮೇಲ್ವರ್ಗದವರಿದ್ರು ಅವನು ಕೂಡಲ ಸಂಗಮ ದೇವ. ಹಿಂಗ ಅಂಗದ ಮೇಲೆ ಲಿಂಗವಿದ್ದವರನ್ನು ಕೂಡಲ ಸಂಗಮನೆಂಬೆ ಅಂತ ತಿಳ್ಕೊಂಡೇಳಿ ಬಸವಣ್ಣವ್ರ ಸ್ಟೇಟ್ಮೆಂಟ್ ಐತಿ. ಆ ಇಲ್ಲೆಸ್ಟಿಮೇಟ್ ಚಾಡಿಗೆ ಶಿವದೀಕ್ಷೆ ಆಗ್ತಕ್ಕಂಥ ಹಕ್ಕು ಐತಿ ಅಂತ ಹೇಳಿದ್ರು. ಆ ಶಿವದೀಕ್ಷೆ ಆದ್ಮೇಲೆ, ಲಿಂಗ ದೀಕ್ಷೆ ಆದ್ಮೇಲೆ ಅವನಿಗೇನಂತಂದ್ರು, ಅವನ ಮೇಲೆ ಕೊಳ್ಳ ಲಿಂಗ ಬಂತು. ಈಗ ಅವನು ಕೊಳ್ಳ ಲಿಂಗ ಬಂತಂದ್ರೆ ಏನಂದ್ರು, ಅಂಗದ ಮೇಲೆ ಲಿಂಗವಿದ್ದವರನ್ನ ಸಂಗಮನಾಥನೆಂಬ ಅವ್ನು ದೇವ್ರಂತ ತಿಳ್ಕೊಡಂದ್ರ. ಅವಾಗ ಅಂತ ಇಲ್ಲೆಸ್ಟಿಮೇಟ್ ಚಾಡಿನ ದೇವ್ರಂತ ತಿಳ್ಕೊಡ್ರಿ ಅಂತ ಹೇಳಿದ್ರು. ದೇವ್ರಂತ ತಿಳ್ಕೊಂಡ ಮೇಲೆ ಅವನು ಏನು ಹೇಳಿದ್ರು, ಅವನಿಗೆ ಅವನ ಪಾದೋದಕ ಪ್ರಸಾದನು ಕೊಂಬುವುದೇ ಯೋಗ್ಯವಯ್ಯ, ಅವನ ಪಾದ ತೊಳ್ಕೊಡ್ರಿ, ನೀರು ಕುಡಿರಿ, ಪಾದ ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಅವನಿಗೆ ಧಾರ್ಮಿಕ ಮುಖಂಡನಾಗುವಂಥ ಹಕ್ಕನ್ನೂ ಕೂಡ ಕೊಟ್ಟರು. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನ ಯಾವುದು, ಗೌರವಾನ್ವಿತದ ಸ್ಥಾನ ಯಾವುದು, ಇಡೀ ಜಗತ್ತಿನಲ್ಲಿ ಗೌರವಾನ್ವಿತವಾದಂಥ ಸ್ಥಾನ ಯಾವುದು ಅಂತಂದ್ರೆ ಧಾರ್ಮಿಕ ಮುಖಂಡನ ಸ್ಥಾನ. ರಾಷ್ಟ್ರಪತಿನೂ ನಮಸ್ಕಾರ ಮಾಡ್ತಾರೆ, ಪ್ರಧಾನಮಂತ್ರಿ ನಮಸ್ಕಾರ ಮಾಡ್ತಾರೆ ಸ್ವಾಮಿಗಳಿಗೆ. ಅದು ಧಾರ್ಮಿಕ ಮುಖಂಡನ ಸ್ಥಾನ ಅಂದ್ರೆ ಅತ್ಯಂತ ಉನ್ನತವಾದಂಥ ಸ್ಥಾನ ಈ ಜಗತ್ತಿನಲ್ಲಿ. ಅಂತ ಅತ್ಯಂತ ಉನ್ನತವಾದ ಸ್ಥಾನಕ್ಕೂ ಕೂಡ ಅದು ಭಾಜನಾಗಿರೋದು, ಅದಕ್ಕೆ ಹಕ್ಕೈತೆ ಆ ಕೂಸಿಗೆ ಅಂತ ಹೇಳಿದ್ರು ಬಸವಣ್ಣವರು. ಎಂಥ ಮಾನವೀಯತೆ! ಇಂಥ ಮಾನವೀಯತೆಯನ್ನು ಪ್ರತಿಪಾದನೆ ಮಾಡಿದಂಥ ಬಸವಣ್ಣವರು ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಗೇನೆ ಅದಾರ ಅಂತಂದ್ರೆ ಎಷ್ಟೊಂದು ಮಾನವೀಯತೆಯನ್ನು ಹೊಂದಿದವರು ಬಸವಣ್ಣವರು. ಇಂಥ ಉನ್ನತವಾದಂಥ ಮಾನವೀಯತೆಯನ್ನು ಹೊಂದಿದಂಥ ಬಸವಣ್ಣವರು ಇವತ್ತದಕ್ಕೆ ವಿಶ್ವಮಾನವ ಅಂತ ಕರೀತಾರೆ, ಅದಕ್ಕೆ ವಿಶ್ವಗುರು ಅಂತ ಕರೀತಾರೆ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರು ಹಿಂಗೆ ನೊಂದಿರ್ತಾರೆ, ಬೆಂದಿರ್ತಾರೆ, ಹಕ್ಕುಗಳನ್ನು ಕಳ್ಕೊಂಡಿರ್ತಾರಲ್ಲ, ಅವರೆಲ್ಲರಿಗೂ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥವ್ರು 12ನೇ ಶತಮಾನ ಬಸವಣ್ಣವ್ರು ಮಾತನಾಡಿದರು. ಬರೀ ಕರ್ನಾಟಕದಲ್ಲಿದ್ದಂಥ ಇಂಥ ಮಕ್ಕಳಿಗೆಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೇ ಆ ಮೂಲೆಯಲ್ಲೆಲ್ಲ ಆ ಮಕ್ಕಳು, ಅಂಥ ಮಕ್ಕಳ ಬಗ್ಗೆ ಮಾತನಾಡಿದಂಥವರು ಬಸವಣ್ಣವರು. ಅದಕ್ಕೇನೆ ಅವರಿಗೆ ಮಾನವತಾವಾದಿ, ವಿಶ್ವಗುರು ಅಂತ ಕರೀತಾರೆ. ಅದಕ್ಕಾಗಿ ಇಂಥ ಒಂದು ವಿಚಾರಗಳನ್ನು ಬಸವಣ್ಣವ್ರು ನಮ್ಮ ಇದನ್ನೆಲ್ಲ ಎಲ್ಲಿ ಐತೆ ಅಂತಂದರೆ, ಅಲ್ಲಿ ಒಂದು ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅಂತ ತಿಳ್ಕೊಂಡು ಹೇಳಿ ಒಂದು ಪುಸ್ತಕ ಬರೆದಾರೆ ಒಬ್ಬರು, ಲೋಹಿತಾಶ್ವ ಅಂತ ತಿಳ್ಕೊಂಡು ಹೇಳಿ. ಅಲ್ಲೇ ಈ ಲೀಗ್ ಆಫ್ ನೇಷನ್ಸ್ ಅಂತಂದು ಒಂದಿತ್ತು 1945ನೇ ಇಸ್ವಿಯೊಳಗೆ ಒಂದು ಲೀಗ್ ಆಫ್ ನೇಷನ್ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಯ್ತು 2ನೇ ಮಹಾಯುದ್ಧ ಆದಮೇಲೆ. ಆ ಮಹಾಯುದ್ಧ ಆದಮೇಲೆ ಅಲ್ಲಿ ಒಂದು ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ತಿಳ್ಕೊಂಡು ಹೇಳಿ ಒಂದು ಘಟನಾವಳಿಗಳನ್ನು ತಂದರು. ಸುಮಾರು 35 ಮಾನವೀಯ ಹಕ್ಕುಗಳನ್ನು ಗುರುತಿಸಿದ್ರು ಅವರು. 35 ಮಾನವೀಯ ಹಕ್ಕುಗಳನ್ನು ಗುರುತಿಸಿದ್ರು ಲೀಗ್ ಆಫ್ ನೇಷನ್ಸ್ದವರು. ಆ ನಂತರ ಆ ಒಂದು ಮಾನವೀಯ ಹಕ್ಕುಗಳನ್ನು 35 ಮಾನವೀಯ ಹಕ್ಕುಗಳನ್ನು ಗುರುತಿಸಿದ್ರಲ್ಲ, ಇವರು ನಮ್ಮ ಲೋಹಿತಾಶ್ವ ಅನ್ನೋರು ರಷ್ಯಾದಲ್ಲಿ ಈ ಹ್ಯೂಮನ್ ರೈಟ್ಸ್ ಬಗ್ಗೆ ಇವರು PhD ಮಾಡೋಕ್ಕೆ ಚಾಲು ಮಾಡಿದ್ರು. LLM ಆಗಿತ್ತು ಅವರಿಗೆ. ಅದಕ್ಕೆ ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅನ್ನುವಂಥ ಸಬ್ಜೆಕ್ಟ್ ತೊಗೊಂಡವರು PhD ಮಾಡಿದ್ರಲ್ಲೇ. ಆವಾಗ ಏನು ಈ UN ಆದವರು ಏನು 35 ಮಾನವೀಯ ಹಕ್ಕುಗಳನ್ನು ಗುರುತಿಸಿದ್ರಲ್ಲ, ಆ ಒಂದೊಂದು ಮಾನವೀಯ ಹಕ್ಕಿಗೆ ಬಸವಣ್ಣವ್ರು ಒಂದೊಂದು ವಚನ ಹೇಳ್ಕೊಂತ ಬಂದ್ರವ್ರು. ಇನ್ನೂ ಈ 10-20 ಮಾನವೀಯ ಹಕ್ಕುಗಳು ಬಸವಣ್ಣವ್ರ ವಚನದಲ್ಲೇ ಹೆಚ್ಚಾತಲ್ಲ ಹೊರತಾಗಿ ಇನ್ನೂ ಬಸವಣ್ಣವ್ರ ವಚನದ ಮಾನವೀಯ ಹಕ್ಕುಗಳನ್ನು ಇನ್ನೂ ವಿಶ್ವಸರು ಗುರುತಿಸೋದಾಗಿಲ್ಲ ಅನ್ನೋದನ್ನು ಅವ್ರು ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸ್ ಪುಸ್ತಕದಲ್ಲಿ ಬರೀತಾರೆ. ಅವರು LLM ಮಾಡಿ PhD ಮಾಡಿದವರು ಅಲ್ಲಿ ರಷ್ಯಾದಲ್ಲಿ. ಅವರು ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸಲ್ಲಿ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಇವೆಲ್ಲ ವಿಚಾರಗಳನ್ನು ಕೊಟ್ಟಾರ ಅವರು. ಅದಕ್ಕೆ ಬಸವಣ್ಣವರು ಎಷ್ಟು ವಿಶ್ವಮಾನವರಾಗಿದ್ರು ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕಾಗತಿ. ಇಡೀ ಜಗತ್ತಿನ ತುಂಬ ಬಸವಣ್ಣವ್ರ ವಿಚಾರಗಳು ಇವತ್ತಿನ ದಿವಸ, ಈ ಮಾನವೀಯತೆ ವಿಚಾರಗಳು ಇವತ್ತಿನ ದಿವಸ ಎಲ್ಲರ ಕಿವಿಗೆ ಬೀಳ್ತಾ ಇದಾವೆ. ಅದಕ್ಕೆ ಯಾಕೆ ಲಿಂಗಾಯತ ಧರ್ಮ ಸ್ವತಂತ್ರ ಆಗಬೇಕು ಅಂತಂದರೆ, ಲಿಂಗಾಯತ ಧರ್ಮ ಸ್ವತಂತ್ರ ಆತಂತಂದರೆ ಇಂಥ ಬಸವಣ್ಣವರ ವಿಚಾರಗಳು ಈ ವರ್ಲ್ಡ್ ರಿಲಿಜನ್ ಪುಸ್ತಕದಲ್ಲಿ ಬರ್ತವೆ, ಎನ್ಸೈಕ್ಲೋಪೀಡಿಯಾದಲ್ಲಿ. ಆ ಎನ್ಸೈಕ್ಲೋಪೀಡಿಯಾ ವರ್ಲ್ಡ್ ರಿಲಿಜನ್ ಅಂತ ಒಂದು ಪುಸ್ತಕ ಐತಿ. ಆ ಜಗತ್ತಿನಿರ್ತಕ್ಕಂಥ 7 ಧರ್ಮಗಳು ರೆಕಗ್ನೈಸ್ಡ್ ರಿಲಿಜನ್. ಆ ರಿಕಗ್ನೈಸ್ಡ್ ರಿಲಿಜನ್ನ ಮಾತ್ರ ವರ್ಲ್ಡ್ ರಿಲಿಜನ್ದಲ್ಲಿ ಓದ್ತಾರೆ. ಆದ್ರೆ ಅನ್ರಿಕಗ್ನೈಸ್ಡ್ ರಿಲಿಜನ್ ಅದಾವು, ಅವನ್ನ ಅದ್ರಾಗ ಓದಕ್ಕೆ ಬರಂಗಿಲ್ಲ, ಅದ್ರಾಗ ಪ್ರಿಂಟ್ ಮಾಡಕ್ಕೆ ಬರಂಗಿಲ್ಲ ಅವರು. ಅದಕ್ಕಾಗಿ ನಮ್ಮ ಧರ್ಮ ಸ್ವತಂತ್ರ ಅಂತಂದರೆ ಈ ಬಸವಣ್ಣನವರ ವಿಚಾರಗಳು ಆ ವರ್ಲ್ಡ್ ರಿಲಿಜನ್ ಪುಸ್ತಕದಲ್ಲಿ ಬರ್ತಾವೆ. ಆ ವರ್ಲ್ಡ್ ರಿಲಿಜನ್ ಪುಸ್ತಕದಲ್ಲಿ ಬಂದರೆ ಜಗತ್ತಿನಿರ್ತಕ್ಕಂಥ ಎಲ್ಲ ಭಾಷೆಯ ಸಾಹಿತಿಗಳು ಆ ವರ್ಲ್ಡ್ ರಿಲಿಜನ್ ಪುಸ್ತಕ ಓದ್ತಾರೆ. ಆದರೆ ಕಂಪ್ಯಾರಿಸನ್ ಸ್ಟಡಿ ಶುರು ಆಗತಿ. ಸ್ಟಡಿ ಶುರು ಆದಾಗ ಎಲ್ಲ ಧರ್ಮಗಳ ತುಲನಾತ್ಮಕ ಅಧ್ಯಯನ ಮಾಡಿದಾಗ
ಬಸವಣ್ಣರ ಮಾನವೀಯ ವಿಚಾರಗಳೇನಿರ್ತಾರೆ ಎಲ್ಲ ಸಾಹಿತಿಗಳಿಗೂ ಮುಟ್ತತೆ. ಅದು ಎಲ್ಲ ಸಾಹಿತಿಗಳು ಎಲ್ಲ ವೇದಿಕೆಯಲ್ಲಿ ಅವರು ಇರ್ತಾರೆ, ಎಲ್ಲ ಜಗತ್ತಿನ ಎಲ್ಲ ವೇದಿಕೆಗಳಲ್ಲಿ ಸಾಹಿತಿಗಳಿಗೆ ಸಿಗ್ತದೆ. ಆ ಎಲ್ಲ ವೇದಿಕೆಗಳಲ್ಲಿ ಬಸವಣ್ಣವ್ರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅವಾಗ ಬಸವಣ್ಣವ್ರ ವಿಚಾರ ಇಡೀ ವಿಶ್ವ ತುಂಬ ಹರಡ್ತವೆ. ಅದಕ್ಕಾಗಿ ಬಸವಣ್ಣರ ವಿಚಾರಗಳು ಸಮಗ್ರವಾಗಿ ಜಗತ್ತಿನ ತುಂಬ ಹರಡಬೇಕಾಗಿತ್ತಂದ್ರೆ ಈ ಬಸವಣ್ಣವ್ರ ಸ್ಥಾಪನೆ ಮಾಡಿದಂಥ ಲಿಂಗಾಯತ ಧರ್ಮ ಏನೈತಲ್ಲ, ಇದು ವರ್ಲ್ಡ್ ರೀಜನ್ಗೆ ಸೇರ್ಬೇಕಾಗಿತ್ತಂದ್ರೆ ಇದು ಸ್ವತಂತ್ರ ಧರ್ಮ ಆಗಬೇಕು. ಸ್ವತಂತ್ರ ಧರ್ಮ ಆದರೆ ಇದನ್ನು ವರ್ಲ್ಡ್ ರೀಜನ್ ಓದ್ತಾರೆ. ಇಲ್ಲ ಅಂದ್ರೆ ಆಗಲಿಲ್ಲ ಅಂದರೆ ಇಲ್ಲೇ ತಮಿಳ್ನಾಡಿನಲ್ಲಿ ಇಲ್ಲ, ಇಲ್ಲೇ ಮಹಾರಾಷ್ಟ್ರದಲ್ಲಿ ಇಲ್ಲ, ಇಲ್ಲೇ ಗುಜರಾತ್ನಲ್ಲಿ ಇಲ್ಲ, ಇಲ್ಲ ನಮ್ಮಲ್ಲೇ ಇಲ್ಲ. ಇನ್ನು ಜಗತ್ತಿಗೆ ಹೆಂಗೆ ಹೋಗ್ಬೇಕು? ಅದಕ್ಕಾಗಿ ಒಂದು ದೊಡ್ಡದಂತ ಬಸವಣ್ಣವ್ರಿಗೆ ನಾವು ಅನ್ಯಾಯ ಮಾಡಕತ್ತೀವಿ. ನಾವೆಲ್ಲರೂ ಬಸವಣ್ಣವ್ರು ನಾವು ಇಲ್ಲೇ ನಮ್ಮಲ್ಲಿ ಇಟ್ಕೊಂಡು ಕುಂತು ಬಿಟ್ಟೇವಿ. ಅದಕ್ಕಾಗಿ ಬಸವಣ್ಣವ್ರು ಏನಾದರೂ ಇಡೀ ಜಗತ್ತಿನ ತುಂಬ ಅವ್ರು ಏನಾದರೂ ಅವರ ವಿಚಾರಗಳು ಬೆಳಕಿಗೆ ಬಂತು ಅಂತಂದರೆ ಅದು ಭಾರತ ದೇಶಕ್ಕೆ ದೊಡ್ಡ ಕ್ರೆಡಿಟ್ ಬರ್ತದೆ. ಭಾರತ ದೇಶ ಅಂತ ಅದ್ಭುತವಾದಂಥ ಮಹಾನ್ ಮಾನವತಾವಾದಿ ವ್ಯಕ್ತಿ ಆಗಿ ಹೋದ್ನಲ್ಲಪ್ಪ ಇವ. ಎಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಕೊಂಡು ಇದು ಕಿರೀಟ ಯಾರಿಗೆ ಬರ್ತದಂದರೆ ನಮ್ಮ ಭಾರತ ದೇಶಕ್ಕೇ ಈ ಕಿರೀಟ ಬರ್ತೈತಿ. ಅಂಥ ವ್ಯಕ್ತಿನ ನಾವು ಇಟ್ಕೊಂಡು ಕುಂತೇವಿ. ಆದರೆ ಬರೇ ತತ್ವ ಓದಕ್ಕಂದ್ರೆ ಬರಂಗಿಲ್ಲ. ಅದಕ್ಕೆ ರಿಕಗ್ನೈಸ್ಡ್ ಆಗಿರ್ತಕ್ಕಂಥ ರಿಲಿಜನ್ಗಳನ್ನು ಮಾತ್ರ ಅದರಲ್ಲಿ ಓದ್ತಾರೆ. ಈ ರಿಕಗ್ನೈಸ್ಡ್ ರಿಲಿಜನ್ ಇರಲಿಲ್ಲ ಅಂದ್ರೆ ಓದಕ್ಕೆ ಆಗಂಗಿಲ್ಲ, ಅದರಲ್ಲಿ ಸೇರ್ಸಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ನಾವು ಸ್ವತಂತ್ರ ಧರ್ಮ ಆಗಬೇಕು ಅಂತ ತಿಳ್ಕೊಂಡು ಹೋರಾಟ ಐತಿ. ಅದಕ್ಕಾಗಿ ಆ ದೃಷ್ಟಿಯಿಂದ ನಾವು ಬಸವಣ್ಣವ್ರನ್ನ ಇಡೀ ಜಗತ್ತಿಗೆ ಮುಟ್ಟಿಸಿದ್ರೆ ಅದು ಏನಾಯ್ತಂದ್ರೆ ಕರ್ನಾಟಕಕ್ಕೆ ದೊಡ್ಡ ಹೆಮ್ಮೆ, ಅದ್ರ ಜೊತೆಗೆ ಭಾರತ ದೇಶಕ್ಕೆ ಒಂದು ದೊಡ್ಡ ಹೆಮ್ಮೆ, ಅದ್ರ ಜೊತೆಗೆ ಅಂಗದ ಮೇಲೆ ಲಿಂಗಾಯತ ಬಸವಣ್ಣರ ಅನುಯಾಯಿಗಳಂತ ಏನು ಕರಿತೀವಿ ನಮಗೆ ಭಾಳ ದೊಡ್ಡ ಹೆಮ್ಮೆ ಅದು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ಇನ್ನೊಂದು ಘಟನೆಯನ್ನು ಹೇಳ್ತೇನೆ ನಿಮಗೆ. ಇಲ್ಲಿ ಇನ್ನೊಂದು 7-8 ವರ್ಷದಿಂದ ಅದೇ ವಿಶ್ವಸಂಸ್ಥೆಯಲ್ಲಿ ಈ ಅಂಗವಿಕಲರ ಬಗ್ಗೆ ಚರ್ಚೆ ಮಾಡಿದರು. ಅಂಗವಿಕಲನಾಕ್ ಹೋಗ್ಬೇಡ್ರಿ, ನಾವೆಲ್ಲ ಕುಡ್ಡ ಕುಂಟ ಅಂತ ಕರಿತೇವೆ. ಕುಡ್ರಿ ಕುಡ್ಡ ಅಂತ ಹಂಗೆ ವಿಶ್ವಸಂಸ್ಥೆ ಏನು ಹೇಳಿದ್ರು, ಕುಡ್ಡ ಕುಂಟ ಅನ್ಬಾರ್ದು, ತಪ್ಪಾಗತ್ತೆ, ಅಪರಾಧ ಆಗತ್ತೆ ಅಂದ್ರೆ ಅವರು. ಆ ನಂತರ ಏನಂದ್ರೆ ಅಂಗವಿಕಲರು ಅಂಗವಿಕಲರು ಅನ್ಬೇಡ್ರಿ ಅಂತಂದ್ರೆ ಅವ್ರಿಗೆ. ದಿವ್ಯಾಂಗರ ಅಂತ ಕರಿ ಅದನ್ನು ಅನ್ಬೇಡ್ರಿ ಅಂತ ಅದು ಅಪಮಾನ ಆಗತ್ತೆ ಅಂದ್ರು. ಕೊನೆಗೆ ವಿಶೇಷ ಚೇತನರಂತ ಕರೀರಿ ಅಂತ ಕರೆದಾರ ಈಗ ಅವ್ರಿಗೆ. ಹಿಂಗೆ ಅದಕ್ಕೆ ಈ ಒಂದು 4-5 ಸಲ ಈ ಅಸೆಂಬ್ಲಿಯಲ್ಲಿ ಅಂಗವಿಕಲರ ಬಗ್ಗೆ ಚರ್ಚೆ ಆಯ್ತು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಅನುಭವ ಮಟ್ಟದಲ್ಲಿ ಅಂಗವಿಕಲರ ಬಗ್ಗೆ ಕುತ್ಕೊಂಡು ಮಾತಾಡ್ತಾರೆ. ಅವರು ಎಷ್ಟು ಚಂದ ಮಾತಾಡ್ತಾರೆ ಅಂತಂದ್ರೆ ಅವರು ಕೂಡಲ ಸಂಗನ ಶರಣರು ಅಂಗಹೀನರೆಂದೆಡೆ ನಾಯಕ ನರಕ ತಪ್ಪದು ಅಂತ ಹೇಳ್ತಾರೆ. ಎಂದೆಂದೂ ಕೂಡ ಅಂಗವಿಕಲರಿಗೆ ಅಂಗವಿಕಲ ಅನ್ನಕ್ಕೆ ಹೋಗ್ಬೇಡ್ರಿ, ಅಂಗವಿಕಲ ನೀವು ಅಂದ್ರಿ ಅಂತಂದ್ರೆ ಅವ್ರಿಗೆ ನಿಮ್ಗೆ ನಾಯಕ ನರಕ ತಪ್ಪಂಗಿಲ್ಲ, ನಾಯಕ ನರಕ ಸಿಗ್ತದೆ ನಿಮ್ಗೆ ಅಂತ ಹೇಳ್ತಾರೆ. ಅಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂಗವಿಕಲ ಅನ್ನಬೇಡ್ರಿ, ಕುರುಡ ಕುಡ್ಡ ಅಂತಬೇಡ್ರಿ. ಈ ಚಿಂತನೆಯನ್ನು ಕೂಡ ಬಸವಣ್ಣರು 12ನೇ ಶತಮಾನದಲ್ಲಿ ಮಾಡ್ತಾರೆ. ಮಾನವೀಯತೆ ಆಧಾರದ ಮೇಲೆ ಅವರೊಂದು ಉದಾಹರಣೆ ಕೊಡ್ತಾರೆ. ಒಂದು ಚಲೋದೊಂದು ನಮ್ಮ ಮಡಿಕೆ ಐತಿ, ಆ ಮಡಿಕೆಗೆ ತುಪ್ಪ ಇಟ್ಟಿರಿ, ಮಣ್ಣಿನ ಮಡಿಕೆ ಐತಿ, ಆ ಮಣ್ಣಿನ ಮಡಿಕೆ ಕಂಟು ಹೊಡಿತಂತಂದ್ರೆ ಒಳಗಿನ ತುಪ್ಪ ಏನಾರ ಕಂಪು ಹೋಗತ್ತೇನೆ ಅಂತ ಕೇಳ್ತಾರೆ ಅವ್ರು. ಹಂಗೆ ಏನಾರು ಒಂದಿಟ್ಟು ಕಾಲು ಹೋತು, ಕೈ ಹೋತು, ಒಂದಿಟ ಕೈ ಮುರಿತು, ಕಾಲು ಮುರಿತು, ಬಳ್ಳು ಹೋತು ಅಂತಂದ್ರೆ ಒಳಗಿರ್ತಕ್ಕಂಥ ಚೇತನೆ ಏನಾದರೂ ಮುಕ್ಕಾಕತ್ತೇನು? ಒಳಗಿರ್ತಕ್ಕ ಚೇತನೆ ಎಂದು ಮುಕ್ಕಾಗಂಗಿಲ್ಲ. ನಿಮಗೆ ಹೇಳ್ತೇನೆ, ನಿಮಗೆ ಒಬ್ಬ ಅಮೇರಿಕಾದ ಪ್ರೆಸಿಡೆಂಟ 2 ಕಾಲು ಇದ್ದಿದ್ದಿಲ್ಲ ಅವನಿಗೆ. 2 ಕಾಲಿದ್ದ ಹಿ ಬಿಕಮ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. 4 ವರ್ಷ ಸಮರ್ಥವಾಗಿ ಆ ದೇಶವನ್ನು ಆಳಿದ ಅಮೇರಿಕನ್ ಪ್ರೆಸಿಡೆಂಟ್. ಅಂಗವಿಕಲ, ಕಾಲಿಲ್ದವ. ಅವನ ಚೇತನೆ ಅವನಲ್ಲಿರ್ತಕ್ಕಂಥ ಆತ್ಮಚೇತನೆ ಕಡಿಮೆ ಆಗಿತ್ತು. ಅದಕ್ಕಾಗಿ ಇವತ್ತು ನಮ್ಮಲ್ಲಿಯೂ ಕೂಡ ಎಷ್ಟೋ ಅರಸರುಗಳದಾವಲ್ಲ, ಎಲ್ಲಿ ಒಂದು ಕೈ ಮುರಿತು, ಒಂದು ಕಾಲು ಹೋತು, ಇಲ್ಲೊಂದಿಟ್ಟು ಮೂಗು ಮುರಿತು ಅಂದರೆ ರಾಜಪಟ್ಟಕ್ಕೆ ಬರಂಗಿಲ್ಲ ಅವ, ಅಂಗವಿಕಲಾಗ್ಯಾನ ಅಂತಂದು. ಮತ್ತು ಈ ಮಟ್ಟಕ್ಕೆ ಸ್ವಾಮಿಗಳಾದ್ರೆ ಸ್ವಾಮಿಗಳದ್ದು ಏನಾರು ಕೈ ಹಿಂಗೆ ಆದ ಅಂತಂದರೆ ಹಂಗೆ ಮುಕ್ಕಾಗಲ್ಲ, ಅವ್ನು ಪಟ್ಟಾಭಿಷೇಕ ಬರಂಗಿಲ್ಲ. ಹಿಂಗೆಲ್ಲ ಅಂಗವಿಕಲ ಆದಗಳನ್ನ ಏನು ಮಾಡ್ತಾರೆ ಅಂದರೆ ಪಟ್ಟಾಭಿಷೇಕ ಬರಂಗಿಲ್ಲ, ರಾಜಪಟ್ಟಕ್ಕೆ ಬರಂಗಿಲ್ಲ, ಧರ್ಮ ಪಟ್ಟಕ್ಕೆ ಬರಂಗಿಲ್ಲ ಅಂತಂದು ಅದನ್ನು ತೆಗೆದು ಬಿಡ್ತಾರೆ. ಅದಕ್ಕಾಗಿ ಈಟು ಹೋದ್ರೆ ಏನಾತಂದ್ರೆ ಒಳಗೆ ಅದ್ಭುತವಾದಂಥ ಚೇತನೆ ಇದೆಯಲ್ಲ, ಅದ್ರ ಬಗ್ಗೆ ಮಾತನಾಡ್ರಿ ಅಂತಾರೆ ಬಸವಣ್ಣವರು. ಅದಕ್ಕಾಗಿ ಈ ಒಂದು ಚಿಂತನೆಯನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಮಾತಾಡಿದ್ರು. ಇವತ್ತು ಈ ಚಿಂತನೆಯನ್ನು ಇವತ್ತು ವಿಶ್ವಸಂಸ್ಥೆಯಲ್ಲಿ ಮಾತಾಡ್ತಾರೆ. ಇನ್ನೂ ಅನೇಕ ವಿಚಾರಗಳು ಬಸವಣ್ಣವರಂಥ ಮಾನವೀಯತೆ ವಿಚಾರಗಳು ಇವತ್ತು ಬಸವಣ್ಣರು ಹೇಳಿದಂಥ ಆಲೋಚನೆಗಳು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಕತ್ತಾವ. ಅದು ನಾವೇನಾದರೂ ಬಸವಣ್ಣರ ವಿಚಾರಗಳನ್ನು ನಾವು ಸರಿಯಾಗಿ ಇಡೀ ಜಗತ್ತಿಗೆ ನಾವು ಮುಟ್ಟಿಸಿದೀವಿ ಅಂತಂದರೆ ವಿಶ್ವಸಂಸ್ಥೆಯಲ್ಲಿ ಬಸವಣ್ಣರ ಹೆಸರು ಹೇಳಿ ತಗೊಂಡು ಆ ಚರ್ಚೆ ಶುರು ಮಾಡ್ತಾರೆ. ಇವತ್ತು ವಿಶ್ವಸಂಸ್ಥೆಗೆ ಬಸವಣ್ಣರು ಈ ವಿಚಾರ ಹೇಳ್ಯಾರ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಇನ್ನೂ ವಿಚಾರಗಳು ಕನ್ನಡದಲ್ಲೇ ಮುಟ್ಟಿಲ್ಲ. ಇಂಗ್ಲೀಷ್ನಲ್ಲಿ ಮುಟ್ಟಬೇಕು, ಹಿಂದಿಯಲ್ಲಿ ಮುಟ್ಟಬೇಕು.
ಇನ್ನೂ ಕೆಲಸಗಳು ಆಗಕತ್ತಾವು. ಆದರೆ ಇನ್ನೂ 800 ವರ್ಷ ಆದ್ರೂ ನಾವು ಭಾಳ ಹಿಂದುಳಿದೇವಿ. ಯಾಕಂದ್ರೆ ನಮ್ಮ ಧರ್ಮ ಅದು ಸ್ವತಂತ್ರ ಮಾನ್ಯತೆ ಪಡಿಲಾರ್ದಕ್ಕೆ ಅದು ವರ್ಲ್ಡ್ ರಿಲಿಜನ್ ಬರ್ಲಕ್ಕಾಗಲಿಲ್ಲ. ಎರಡು ಜಗತ್ತಿನ ಯಾವ ಸಾಹಿತ್ಯಗಳು ಓದಕ್ಕಾಗಲಿಲ್ಲ. ಅದಕ್ಕಾಗಿ ಇಂಥ ಒಂದು ವೇಳೆ ಅಕಸ್ಮಾತ್ ಒಂದು ವೇಳೆ ಈ ವಿಚಾರಗಳು ಇಡೀ ಜಗತ್ತಿಗೆ ಮುಟ್ಟಿದ್ವು ಅಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ಒಂದು ದಿವಸ ಬಸವಣ್ಣವ್ರ ಬಗ್ಗೆ ಅದ್ಭುತವಾದಂಥ ಚಿಂತನೆ ನಡೀತೈತಿ. ಇವತ್ತೇನು ನಮ್ಮ ಪಾರ್ಲಿಮೆಂಟ್ನಲ್ಲಿ ಇಷ್ಟು ವರ್ಷ ಆದಮೇಲೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬಸವಣ್ಣವ್ರ ಭಾವಚಿತ್ರ ಹಾಕಿದ್ದಾರೆ, ಅನುಭವ ಮಂಟಪ ಭಾವಚಿತ್ರ ಹಾಕಿದ್ದಾರೆ, ನಮ್ಮ ವಿಧಾನಸಭೆಯಲ್ಲಿ ಭಾವಚಿತ್ರ ಹಾಕಿದ್ದಾರೆ ಅನುಭವ ಮಂಟಪದ್ದು. ಇನ್ನು ಮುಂದೆ ವಿಶ್ವಸಂಸ್ಥೆಯಲ್ಲೂ ಕೂಡ ಬಸವಣ್ಣರ ಅನುಭವ ಮಂಟಪ ಭಾವಚಿತ್ರ ಬರ್ತೈತಿ, ಬಸವಣ್ಣರ ಭಾವಚಿತ್ರನೂ ಬರ್ತೈತಿ. ಯಾಕಂದ್ರೆ ಅಲ್ಲಿ ಮಟ್ಟ ಹೋಗಿ ಮುಟ್ಟಿಸ್ಬೇಕು. ಅಲ್ಲಿ ಮಠ ಮುಟ್ಸಿದೀವಿ ಅಂತಂದ್ರೆ ಬಸವಣ್ಣವ್ರ ವಿಚಾರ ಮುಟ್ಸಿದ್ರೆ ಸಾಕು, ನಾವು ಅವರಿಗೆಲ್ಲ ಲೈಟ್ ಹತ್ತೈತಿ. ಇಂಥ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಬಸವಣ್ಣವ್ರ ವಿಚಾರಗಳನ್ನು, ಮಾನವೀಯತೆ ವಿಚಾರಗಳನ್ನು ನಮ್ಮೊಳಗೆ ಇಟ್ಕೊಂಡು ಕುಂತೇವಿ. ಅದನ್ನ ಜಗತ್ತಿಗೆ ಮುಟ್ಸೋದೇನೈತಿಲ್ಲ ಅದು ನಮ್ಮ ಕೆಲಸ ಐತಿ. ಅದಕ್ಕೆ ನಾವೇನು ಮಾಡ್ಬೇಕು ಅಂತ ಈಗ ಕೇಳ್ಬೇಕಾಗೈತೆ ನನಗೆ. ನಾವೇನು ಮಾಡ್ಬೇಕೀಗ? ನಾವೇನು ಮಾಡೋದು ಅಂತಂದ್ರೆ ನಾವು ಬಸವ 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 ಅಂತ ನಾವೇನು ಅಂತೇವಲ್ಲ, ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ಬಸವಣ್ಣವ್ರ ತತ್ವವನ್ನು ಆಚರಣೆ ತರಬೇಕು. ಅದು ಬಹಳ ಮುಖ್ಯ ಐತಿ. ಈಗೆಲ್ಲ ನೀವು ಬಸವಣ್ಣವ್ರ ಬಗ್ಗೆ ಭಯಂಕರ ಪ್ರೇಮ ಅದಿರಿ, ಅತನಿಶ್ವೇಗಳ ಮೇಲೆ ಬಹಳ ಪ್ರೇಮ ಅದಿರಿ. ಅತನಿಶ್ವೇಗಳಂತ ನಿಮ್ಮ ಮೈಯೆಲ್ಲ ಮೌನ ಆಗಿಬಿಡ್ತೇವೆ, ಅಷ್ಟು ಭಕ್ತಿ ಐತಿ ಅತನಿಶ್ವೇಗಳ ಮೇಲೆ. ಬಸವಣ್ಣವ್ರ ಮೇಲೆ ಬಹಳ ಪ್ರೇಮ ಐತಿ, ಬಹಳ ಭಕ್ತಿ ಐತಿ. ಎಲ್ಲರೂ ಬಸವಣ್ಣವ್ರ ಫೋಟೋ ಹಾಕ್ತೇವೆ, ಎಲ್ಲ ಮಾಡ್ತೇವೆ. ಆ ಬಸವಣ್ಣವ್ರ ತತ್ವ ಆಚರಿಸಲು ಸೋತು ಹೋಗ್ಬಿಡ್ತೇವೆ. ಮನೆಯ ಮಗನ ಮದುವೆ ಬಂತು, ಮುಗಿತ ಅಕ್ಕಿ ಕಾಳು ಹಾಕಿಬಿಡೋದು, ಮುಗ್ದಾಗ ಹೋತು. ಮನೆಯ ಮದುವೆ ಬಂತು, ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬಿಡೋದು. ಬಸವಣ್ಣವ್ರಲ್ಲೇ ಕುಂತು ಬಿಟ್ರೆ ಅವರು. ನಾವು ಅದನ್ನ ತತ್ವಗಳನ್ನು, ಇಷ್ಟು ಅದ್ಭುತವಾದಂಥ ತತ್ವಗಳನ್ನು ನಾವು ನಮ್ಮ ಆಚರಣೆಯಲ್ಲಿ ತರಬೇಕು, ಧೈರ್ಯವಾಗಿ ತರಬೇಕು. ಧೈರ್ಯವಾಗಿ ಎಂದದರೆ ಹಿಂದೆ ಅಲ್ಲಂ ಪ್ರಭು ಅದಾರೆ, ಅಕ್ಕ ಮಹಾದೇವಿ ಅದಾರೆ, ಚನ್ನಬಸವಣ್ಣವರದಾರೆ, ಸಿದ್ದರಾಮೇಶ್ವರ ಅದಾರೆ, ಗುಡ್ಡಾಪುರ ದಾನಮ್ಮ ಅದಾರೆ, ನಮ್ಮಿಂದ ಅತನಿ ಮುರುಗೇಂದ್ರ ಶ್ರೀಗಳಾದರೆ. ಯಾರು ಈ ತತ್ವವನ್ನು ಆಚರಣೆ ಮಾಡ್ತಾರಲ್ಲ ಅವ್ರ ಹಿತ್ ಯಾರದಂದ್ರೆ ಗುಡ್ಡಾಪುರ ದಾನಮ್ಮ ಮಹಾತಪಸ್ವಿ, ಅತನಿ ಮುರುಗೇಂದ್ರ ಶ್ರೀಗಳು ಮಹಾತಪಸ್ವಿ, ಅಕ್ಕ ಮಹಾದೇವಿ ಮಹಾತಪಸ್ವಿ, ಚನ್ನಬಸವಣ್ಣವರು ಮಹಾತಪಸ್ವಿ, ಅಲ್ಲಂಪ್ರದರು ಮಹಾತಪಸ್ವಿ. ಅವರೆಲ್ಲರೂ ನಮ್ಮ ಹಿಂದಿರ್ತಾರೆ. ಅವರೆಲ್ಲರೂ ಅವ್ರು ಮಾಡಿದ ತತ್ವ ಇದು. ಜ್ಯೋತಿಷ್ಯ ಕೇಳಿದ್ರೆ ಅವ್ರ ಹಿಂದೆ ಯಾರು ಇರ್ತಾರೆ ಹೇಳ್ರಿ? ಜ್ಯೋತಿಷ ಹೇಳೋರು ಅಷ್ಟೇ ಇರ್ತಾರೆ. ಅವ್ರು ಮಹಾತಪಸ್ವಿನ ಜ್ಯೋತಿಷ ಹೇಳೋರು? ಅವರು ದಾರ್ಶನಿಕರಲ್ಲ. ಅವ್ರೊಂದು ವೃತ್ತಿ ಐತಿ, ಅವರು ನಾವು ನಂಬುತ್ತೇವಿ. ಚನ್ನಬಸವಣ್ಣವ್ರು ನಮ್ಮಂಗಿಲ್ಲ, ಶಿವೇಗಳು ನಮ್ಮಂಗಿಲ್ಲ, ಅತನಿ ಮುರುಗೇಂದ್ರ ಶಿವೇಗಳು ನಮ್ಮಂಗಿಲ್ಲ, ಬಸವಣ್ಣವ್ರು ನಮ್ಮಂಗಿಲ್ಲ. ಅವರು ವೃತ್ತಿ ಐತಿ, ಅವರು ನಾವು ನಂಬುತ್ತೇವಿ. 11-15 ಮಾಡೋದು, ಮಧ್ಯಾಹ್ನ 3 ಗಂಟೆಗೆ ಮಾಡಿ. ಅವ್ರು ಹೆಂಗೆ ಹೇಳ್ತಾರೆ ಅಷ್ಟೇ ಮಾಡೋದು. ಬಸವಣ್ಣವ್ರು ಹೇಳಿದ್ದು ಬೇಡ, ಕೇಳಕ್ಕೆ ಆಟ ಇಲ್ಲ. ಅದಕ್ಕಾಗಿ ಹಂಗೆ ನಾವು ಮಾಡಬಾರ್ದು. ನಾವು ಏನಾದರೂ ಹಂಗೆ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಅಪ್ಪಗಳು ಮೋಟಿಗೆ ಮಾಡೋದು ಅಪ್ಪಗಳದಾರೆ, ಎಂದು ಮಾಡೋಣ್ರಿ ಬುದ್ಧಿ ಮದುವೆ ಅಂತ ಕೇಳ್ರಿ. ಅಲ್ಲಿ ಹೋಗಿ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬೇಡ್ರಿ. ಇದು ಬಸವಣ್ಣವ್ರ ತತ್ವ ಅಲ್ಲ ಇದು. ನೀವು ಬಂದು ಕೇಳ್ರಿ, ಅಪ್ಪಗಳನ್ನ ಕೇಳಿ. 10 ಲಗ್ನ ಹಿಡಿತೀರಿ, 10 ಮಂದಿಗೆ ಎಲ್ಲಿ ಎಂದು ಹೋಗ್ಬೇಕು? ಅವ್ರ ಗುರುಗಳು ಇನ್ನೊಂದು ಪಾದ ಮಾಡಬೇಕು. ನೀವು ಕೇಳ್ರಿ ಬಂದು ಬುದ್ಧಿ ಎಂದು ಹೇಳೋಣ್ರಿ. ಅವರು ಅಗದಿ ಆರಾಮಿದ್ದ ದಿವಸ ಒಂದು ದಿವಸ ಹೇಳ್ತಾರೆ, ಗುರು ಆಜ್ಞೆ ಅದು ಜಂಗಮ ಐತಿ, ನಿತ್ಯದಲ್ಲಿ ಲಿಂಗ ಪೂಜೆ ಮಾಡ್ತೈತಿ, ದಾಸೋಹ ಮಾಡ್ತೈತಿ, ನಿಮ್ಮೆಲ್ಲರ ಏಳಿಗೆಯನ್ನು ಬಯಸ್ತೈತಿ ಅಂತ ಮಹಾ ಜಂಗಮ ಮೂರ್ತಿಯನ್ನು ಮುಂದೆ ಇಟ್ಕೊಂಡು ಅಪರ ಎಂದು ಮಾಡೋಣ್ರಿ ನಾವು ಅಂತಂದು ಕೇಳ್ರಿ. ಅವ್ರು ಲಿಂಗೇನ ಕೇಳಿ ಹೇಳ್ತಾರೆ, ಇಂಥ ದಿವಸ ಮಾಡ್ರಿ ಅಂತಾರೆ. ಅವತ್ತಿನ ದಿವಸನ ಮಾಡ್ರಿ. ಜಂಗಮ ಅಂದ್ರೆ ನಡೆದಾಡುವ ದೇವರದು. ಜಂಗಮ ಅಂದ್ರೆ ನಡೆದಾಡುವ ದೇವರದು. ಅದನ್ನ ನಾವು ಮಾಡೋದು ಬಿಡ್ತೇವಿ. ಅಲ್ಲಿ 500 ರೂಪಾಯಿ ಕೊಟ್ಟು ರೊಕ್ಕ ಕೇಳಕ್ಕೆ ಹೋಗ್ತೇವಿ. ಇದು ತಪ್ಪಲ್ಲ. ನಾವು ಮಾಡೋದು, ನಾವು ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಮಾಡೋದು ತಪ್ಪಲ್ವಾ? ಮತ್ತು ಜಂಗಮ ಮೂರ್ತಿಗಳಿಗೆ ಯಾಕಾದ್ರೆ ಮಾಡಿದಾಗ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಕ್ಕಾದ್ರು ಜಂಗಮ ಮೂರ್ತಿಗಳು. ಅದಕ್ಕಾಗಿ 24 ತಾಸು ಚಲೋನ ಐತಿ, 12 ತಿಂಗಳು ಚಲೋನ ಐತಿ. ಯಾವುದು ಸುಮಾರಿಲ್ಲ ಈ ಜಗತ್ತಿನಲ್ಲಿ. ಸುಮಾರನ್ನು ಯಾವುದು ಸೃಷ್ಟಿ ಮಾಡಿಲ್ಲ ಪರಮಾತ್ಮ. ತಿಥಿ ನಕ್ಷತ್ರ ಯಾರು ಮಾಡ್ಯಾರ? ನಮ್ಮಂತವ್ರು ಮಾಡೇವಿ. ಅದನ್ನ ದೇವ್ರು ಮಾಡಿಲ್ಲ. ದೇವ್ರು ಮಾಡಿದ ಹಗಲು ಮತ್ತು ರಾತ್ರಿ ಒಂದೇ ಐತಿ. ಹಗಲು ರಾತ್ರಿ ಅಷ್ಟೇ ಪರಮಾತ್ಮ ಮಾಡಿದ್ದ. ಹಗಲಿನೂ ಒಳ್ಳೇದೈತಿ, ರಾತ್ರಿನೂ ಒಳ್ಳೇದೈತಿ. ರಾತ್ರಿ ಚಲೋ ಇಲ್ಲ ಅಂತಂದ್ರೆ ನಿದ್ದೆ ಮಾಡಕ್ ಹಾಕಿದ್ದಿಲ್ಲ. ರಾತ್ರಿ ಚಲೋ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಮುಂಜಾನೆ ದುಡ್ಯಾಕ ಅನುಕೂಲ ಆಗತ್ತೆ. 24 ತಾಸು ಬೆಳಕಿತ್ತಂದ್ರೆ ದುಡ್ಯಕ್ಕೆಲ್ಲಕ್ಕಿತ್ತು, ಅವನ ಆರೋಗ್ಯ ಕೆಡ್ತಿತ್ತು. ಅದಕ್ಕಾಗಿ ದೇವ್ರು ಹಗಲಿನೂ ಮಾಡಾನೆ, ರಾತ್ರಿನೂ ಮಾಡಾನೆ, ನಮ್ಮ ಒಳ್ಳೇದಕ್ಕಾಗಿ ಮಾಡಿದ್ದಾನೆ. ಅದಕ್ಕಾಗಿ ದೇವ್ರು ಮಾಡಿದ್ದ ತಿಥಿ ಮುಹೂರ್ತ ನಕ್ಷತ್ರ ದೇವ್ರು ಮಾಡಿದ್ದಲ್ಲ, ಅದು ನಮ್ಮಂತವ್ರು ಮಾಡಿದ್ದೈತಿ. ಮ್ಯಾನ್ ಮೇಡ್ ಅದು, ಗಾಡ್ ಮೇಡ್ ಅಲ್ಲ ಅದು. ನಾವು ಯಾವಾಗಲೂ ಕೂಡ ದೇವ್ರ ನಿರ್ಮಿತವಾದದ್ದನ್ನು ನಾವು ತಗೋಬೇಕು. ಅದಕ್ಕಾಗಿ ಇವತ್ತು ಬಸವಣ್ಣವ್ರು ಏನು ಹೇಳ್ಯಾರ? ಶುದ್ಧವಾದ ತತ್ವನ ಹೇಳ್ಯಾರ. ನಡೆದಾಡುವ ದೇವರ ಜಂಗಮ ಮೂರ್ತಿ ನಮ್ಮ ಜೊತೆಗೆ ಇಟ್ಟಿದ್ದಾರೆ. ಅವ್ರನ್ನ ಕೇಳಿ ನಾವು ಕೆಲಸ ಮಾಡಬೇಕು. ಅವ್ರು ಏನಂತಾರೆ ಅಂದರೆ, ಇಂಥ ದಿವಸ ಲಿಂಗಯ್ಯನ ಕೇಳ್ತಾರೆ, ಲಿಂಗನಿಗೆ ಎಂದು ಮಾಡೋಣಪ್ಪ ಅಂತ ಕೇಳಿ ಅವ್ರು ಒಂದು ನಿಮ್ಗೆ ಹೇಳ್ತಾರೆ, ಇಂಥ ದಿವಸ ಮಾಡ್ರಿವಾ ಅಂತೇಳಿ. ಅಂಥ ದಿವಸ ಜಂಗಮ ವಾಣಿ ಅಂತಂದರೆ ಅದು ಅವರು ಪರಮಾತ್ಮನ ವಾಣಿದ ಲಿಂಗದ ನುಡಿಯೋದು. ಅದನ್ನು ಕೇಳ್ಕೊಂಡು ಮಾಡ್ಬೇಕಲ್ಲ ಹೊರತಾಗಿ ಜ್ಯೋತಿಷ್ಯ ಕೇಳಿ ನಾವು ಮಾಡಬಾರ್ದು.
ಅಕ್ಕಿ ಕಾಳು ಹಾಕಿ ಮದುವೆ ಮಾಡಬಾರ್ದು. ಬಸವಣ್ಣವ್ರ ಜೀವ ಕಾರುಣ್ಯವನ್ನ ಹೇಳ್ಯಾರ. ಅವರು ಏನು ಹೇಳ್ಯಾರ? ಅಕ್ಕಿ ಕಾಳು ಹಾಕಿ ಮದುವೆ ಮಾಡಬೇಡ್ರಿ, ಚೀಲಗಟ್ಲೆ ಅಕ್ಕಿ ಹಾಳು ಹಾಕಾವು, ಬೂಟ್ಗಲ್ಲೇ ಚಪ್ಪಲೆಲ್ಲ ತುಳಿತಾರ, ಅನ್ನ ಬೂಟ್ಗಲ್ಲೇ ಚಪ್ಪಲೆ ತುಳಿದ್ರೆ ಪಾಪ ಬರ್ತೈತಿ, ಅನ್ನಕ್ಕೆ ಕೊರತೆ ಆಗತಿ, ಹಂಗ ಪಾಪ ಮಾಡಬಾರ್ದು. ಅದು ಏನಾದ್ರೂ ಬೂಟ್ಗಲ್ಲೇ ಚಪ್ಪಲೆ ತುಳಿದ್ರೆ ಪಾಪ ಹತ್ತತಿ, ಮುಂದೆ ಅನ್ನಕ್ಕೆ ನಮಗೆ ಕೊರತೆ ಆಗತಿ ಅಂತ ನಾವೆಲ್ಲರೂ ನೀವೆಲ್ಲ ಮನ್ಯಾಗ ಹೇಳ್ತೀರಿ. ಯಾರು ಹುಡುಗ ಚಪ್ಪಲ್ಗಲ್ಲೇ ಬೂಟ್ಗಲ್ಲಿ ಅಕ್ಕಿ ತುಳಿದ್ನಂದ್ರೆ ಭಯಂಗಿಲ್ಲ ಹುಡುಗನಿಗೆ ನೀವು, ತುಳಿಬಾರ್ದು ಪ್ರಸಾದ ತುಳಿಬಾರ್ದು. ಆ ಗಂಗಾಳದ ಒಂದು ಅನ್ನ ಬಿಟ್ರೆ ಅನ್ನ ಕೆಡಿಸ್ಬಾರ್ದು, ಮುಂದಿನ ಜನ ಅನ್ನ ಕಾಣಂಗಿಲ್ಲ ನೋಡಂತ ಬೈತೀವಿ. ಮತ್ತು ಲಗ್ನದ ಚೀಲಗಟ್ಲೆ ಅಕ್ಕಿ ಹಾಳು ಮಾಡ್ತೇವಲ್ಲ, ಅದು ಪಾಪ ಹತ್ತಂಗಿಲ್ಲ. ಮನ್ಯಾಗಾರ ಮಕ್ಕಳಿಗೆ ಹಿಂಗೆ ಹೇಳ್ತೇವಿ, ಇಲ್ಲರ ಹಿಂಗೆ ಹೇಳ್ತೇವೆ, ಪಾಪ ಹತ್ತಂಗಿಲ್ಲ. ಅದಕ್ಕಾಗಿ ಅದು ಬಸವಣ್ಣವ್ರು ಏನು ಹೇಳ್ಯಾರೆ? ಪ್ರಸಾದ ಕೆಡಿಸ್ಬಾರ್ದು. ಬಸವಣ್ಣವ್ರು ಹೇಳಿದ್ದು ನಾವು ಪಾಲಿಸ್ಬೇಕು ಅದನ್ನ. ಅದಕ್ಕಾಗಿ ಇವತ್ತು ಗುರುಗಳು ಹೆಂಗೆ ಹೇಳ್ತಾರ, ಅವ್ರ ಅಪ್ಪಟ ಬಸವ ತತ್ವ ನಿಷ್ಠಾವಂತರದಾರ. ಅದಕ್ಕಾಗಿ ನೀವೇನೈತಲ್ಲ ಏನೈತೆ ಅವ್ರಿಗೆ ಕೇಳ್ರಿ, ಅಕ್ಕಿ ಕಾಳು ಹಾಕ್ಬೇಡ್ರಿ. ಯಾರು ಬಸವಣ್ಣವ್ರ ವಿಚಾರ ಕೇಳ್ತೀರಿ, ಬಸವಣ್ಣವ್ರು ಬೇಕಂತ್ರಿ, ಅತನಿ ಮುರುಗೇಂದ್ರ ಶಿವಗಳು ಬೇಕಂತ್ರಿ, ಚನ್ನಬಸ ಶಿವಗಳು ಬೇಕಂತ್ರಿ, ಅವ್ರು ಎಂದು ಯಾರು ಅಕ್ಕಿ ಕಾಳು ಹಾಕ್ಬಾರ್ದು. ಇಲ್ಲ ಅಂದ್ರೆ ಅವ್ರನ್ನಾರ ಬಿಡ್ರಿ, ಒಂದು ಬರೀ ಅಕ್ಕಿ ಕಾಳು ಹಾಕ್ರಿ. ಒಂದು ನೀವು ಒಟ್ಟ ಅತನಿ ಶಿವಗಳು ಗದ್ದಿಗೆ ಹೋಗೋಕೆ ಹೋಗ್ಬೇಡ್ರಿ ಯಾರು. ಯಾಕಂದ್ರೆ ನೀವು ಜ್ಯೋತಿಷ ಕೇಳಿ ಅಕ್ಕಿ ಕಾಳು ಹಾಕೋರಿದ್ರೆ ಅತನಿ ಶಿವಗಳು ತಗೊಂಡು ಏನು ಮಾಡೋದೈತಿ? ಏನು ಮಾಡೋದೈತಿ? ಅವ್ರನ್ನ ನಾವು ಸ್ವಲ್ಪ ನಿಷ್ಠೆ ಮಾತಾಡಿದ್ ಕೆಟ್ಟ ಮಾತಾಡಿದ್ ನೀವು ತಿಳ್ಕೊಬೇಡ್ರಿ. ಆದ್ರೆ ಮತ್ತೆ ಅನಿವಾರ್ಯ ಐತಿ, ಸ್ವಚ್ಛ ಹೊಡೆದು ಹೇಳಿದ್ರೆ ತಿಳಿತೈತಿ, ಇಲ್ಲ ಅಂದ್ರೆ ಹೆಂಗೆ ತಿಳಿಬೇಕಿದ್ರು. ಅದಕ್ಕಾಗಿ ಅತನಿ ಶಿವಗಳಿಗೆ ಯಾರು ಬೇಕಂತೀರಿ, ಚನ್ನಬಸ ಶಿವಗಳು ಯಾರು ಬೇಕಂತ್ರಿ, ಜಂಗಮಾಮೂರ್ತಿ ಯಾರು ಬೇಕಂತ್ರಿ, ಲಿಂಗ ಯಾರು ಬೇಕಂತ್ರಿ, ಬಸವಣ್ಣರು ಯಾರು ಬೇಕಂತೀರಿ, ಅವ್ರ ಅಕ್ಕಿ ಕೇಳಾಕಕ್ಕೆ ಹೋಗ್ಬೇಡ್ರಿ, ಜ್ಯೋತಿಷ ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಮದಲ್ಲ ಅದು. ನಮಗಿದ್ದದ್ದು ಬಸವಣ್ಣ, ನಮಗಿದ್ದದ್ದು ಅತನಿ ಮುರುಗೇಂದ್ರ ಶಿವ ಹೇಳೋದು. ಏನಾದ್ರೂ ಅತನಿ ಮುರುಗೇಂದ್ರ ಶಿವಗಳ ಆಶೀರ್ವಾದ ಐತಿ ನಮಗೆ, ಅವ್ರ ತತ್ವ ಐತಿದ್ರು. ಒಂದು ಹುಣಸೆ ಪೋಟ ಕೆಳಗೆ ಚೆಲ್ಲಿಲ್ಲ ಅವರು ಅತನಿ ಶಿವಗಳು, ಒಂದು ದೀಪ ಹಚ್ಚಲಿಲ್ಲ ಅವರು ಪ್ರಸಾದ ಕೆಡಿಸಬಾರ್ದಂತಂದು. ಇಷ್ಟು ಪ್ರಸಾದಕ್ಕೆ ಮಹತ್ವ ಕೊಟ್ಟಂತ ಅತನಿ ಮುರುಗೇಂದ್ರ ಶಿವಳ ನೆಲದೊಳಗೆ ನಾವೆಲ್ಲ ಮತ್ತೆ ಅಕ್ಕಿ ಕಾಳು ಹಾಕಿ ಚೆಲ್ತೀವಿ ಅಂತಂದ್ರೆ ಅತನಿ ಶಿವಳಿಗೆ ಕಷ್ಟ ಆಗೋದಿಲ್ಲ, ನೋವಾಗೋದಿಲ್ಲ, ಬಸವಣ್ಣವರಿಗೆ ನೋವು ಆಗಂಗಿಲ್ಲ. ಅದಕ್ಕಾಗಿ ಅಂತ ಮಹಾತ್ಮರಿಗೆ ನೋವಾಗುವಂಥ ಆಲೋಚನೆ ಮಾಡಬಾರ್ದು. ನಿಜವಾದಂಥ ಭಕ್ತರಾಗಬೇಕು, ನಾವು ಸತ್ಯವಾದಂಥ ಭಕ್ತರಾಗಬೇಕು. ನಮ್ಮಿಂದ ಬಸವಣ್ಣ ಅದಾನೆ, ಯಾಕೆ ಚಿಂತೆ ಮಾಡೋದೈತಿ? ಅದಕ್ಕಾಗಿ ಇವತ್ತ ಮೋಟಿಗೆ ಮಠದ ಶ್ರೀಗಳಂತಂದ್ರೆ ಅವರು ನಡೆದಾಡೋ ಪ್ರಭು ಇದ್ದಂಗೆ. ಅದಕ್ಕಾಗಿ ಏನು ಮಾಡಿದ್ರು ಕೂಡ ನೀವು ಅವರ ಒಂದು ಅಪ್ಪಣೆ ಮದುವೆ ಮಾಡಕ್ಕೆ ಅವ್ರೇನು ಪುಸ್ತಕ ನೋಡಿ ಹೇಳಂಗಿಲ್ಲ, ಪಂಚಾಂಗ ನೋಡಿ ಹೇಳಂಗಿಲ್ಲ. ಅವ್ರು ಲಿಂಗನ ಕೇಳಿ ಹೇಳ್ತಾರೆ, ಅವರು ಇಷ್ಟಲಿಂಗವನ್ನ ಕೇಳಿ ಹೇಳ್ತಾರೆ. ಅದು ಯಾವಾಗಲೂ ಒಳ್ಳೇದಾಗಿರ್ತದೆಲ್ಲ ಹೊರತಾಗಿ ಅದಕ್ಕೆ ಹಂಗದ ಈ ರೀತಿ ನಾವು ಲಿಂಗಾಯತರಾದವ್ರು ಹಿಂಗೆ ಮಾಡ್ಕೊಂತ ಬಂದ್ವಿ ಅಂದ್ರೆ ಈ ತತ್ವ ಜಗತ್ತಿಗೆ ಮುಟ್ತತಿ. ನಾವು ಆಚರಣೆಗೆ ತರಲಿಲ್ಲ ಅಂದ್ರೆ ಬರೀ ಭಾಷಣದಾಗ ಹೇಳ್ಕೊಂತೋದ್ರೆ ಎಲ್ಲಿ ಮುಟ್ಟತೈತಿ ಹೇಳ್ರಿ? ಅದು ಮುಟ್ಟಂಗೆ ಇಲ್ಲ ಅದು. ಅದಕ್ಕಾಗಿ ದಯವಿಟ್ಟು ನೀವು ಹಂಗೆ ಮಾಡಕ್ಕೆ ಪ್ರತಿಯೊಂದನ್ನು ನಮ್ಮ ಮನೆಗೆ ಏನು ಕಾರ್ಯಕ್ರಮ ಮಾಡ್ತೇವೆ ಅದೆಲ್ಲ ಬಸವಣ್ಣವ್ರ ವಚನಗಳ ಮೂಲಕ ಮಾಡ್ರಿ, ಅತನಿ ಶಿವಗಳವ್ರ ಸಾಕ್ಷಿಯಾಗಿ ಮಾಡ್ರಿ. ಅತನಿ ಶಿವಗಳೆಲ್ಲ ಅಪ್ಪಟ ಬಸವ ಪ್ರೇಮಿಗಳವ್ರು, ನಿಮಗೆಲ್ಲ ಗೊತ್ತೈತಿ. ಎಂಥ ಬಸವ ತತ್ವಜ್ಞ, ಅದಂಥ ಬಸವನಿಷ್ಠರ ಅತನಿ ಮುರುಗೇಂದ್ರ ಶಿವಗಳು ಎಲ್ಲ ಗೊತ್ತೈತಿ. ನಿಮಗೆ ಗೊತ್ತಿದ್ರು ಕೂಡ ನಾವು ಅವ್ರನ್ನ ಆ ಹೊತ್ತಿನಾಗ ಸ್ಮರಿಸೋದು, ಲಗ್ನ ಮುಹೂರ್ತ ಬಂದಾಗ ಏನೈತಲ್ಲ ಅವ್ರನ್ನ ಕೈ ಬಿಟ್ಟು ಆ ಕಡೆ ಮಾಡಿಬಿಡೋದು. ಅದಕ್ಕಾಗಿ ಹಂಗೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಅದು ನಿಜವಾದಂಥ ತತ್ವನಿಷ್ಠೆ ಅನ್ಸಂಗಿಲ್ಲ. ಈಗ ಎಷ್ಟು ಒದರ್ಕೊಂತ ಬಂದು ನೋಡ್ರಿ, ಇಷ್ಟೆಲ್ಲ ಮಾಡಿನೂ ಎಷ್ಟು ಜನ ಅಂತಾರೆ. ಯಾಕಂತಾರೆ ಅಂದ್ರೆ ನಮ್ಮ ಜನ ಆಚರಣೆ ಮಾಡಂಗಿಲ್ಲ, ಅದಕ್ಕೆ ಅವ್ರು ಅಂತಾರೆ. ನಾವು ಆಚರಣೆ ಮಾಡ್ತೀವಿ, ತಮ್ಮ ಸುಮ್ಕೊಂಡ್ರು ನಾವೆಲ್ಲ ಬಸವಣ್ಣ ತತ್ವ ಅನ್ಯಾಯಗಳಿದೆ ಅಂತ ನೀವು ಹೇಳಕ್ಕೆ ಬರ್ತೈತಿ. ಎಲ್ಲ ಗಪ್ಪನ ಆಗಿಬಿಡ್ತೈತಿ. ಅದಕ್ಕಾಗಿ ಇವತ್ತು ಆ ರೀತಿಯಾದಂಥ ವ್ಯವಸ್ಥೆಗೆ ನಾವು ಹೋಗಬಾರ್ದು. ಯಾರು ಏನಾರು ಅನ್ಕೊಳ್ಳೋರು ನಮ್ಮ ಕೆಲಸ ನಾವು ಮಾಡಬೇಕು. ಅವ್ರು ಏನು ಬಸವಣ್ಣವ್ರಿಗೆ ಬೈದವರು, ಬಸವ ತತ್ವವನ್ನು ಪ್ರಚಾರ ಮಾಡೋ ಅಂಥವ್ರಿಗೆ ಏನು ಟೀಕಾ ಮಾಡ್ತಾರಲ್ಲ ಅದನ್ನೆಲ್ಲ ಬಸವಣ್ಣನ ಪಾದಕ್ಕೆ ಹಾಕಿಬಿಡೋನು. ಅದ ಬಸವಣ್ಣ ದೊಡ್ಡವದಾನ, ಅದು ಎಂದೂ ಕೂಡ ಅದು ಯಶಸ್ವಿ ಆಗಂಗಿಲ್ಲ. ಅದು ಯಾಕಂದ್ರೆ ಬಸವಣ್ಣ ಇಂಥ ಕಂಟಕಗಳು ಭಾಳ ಬಂದು ಹೋಗ್ಯಾವ. ಬಸವ ತತ್ವ ಹೇಳೋರಿಗೆ ಕಂಟಕಗಳು ಭಾಳ ಬಂದವು. ಅದು ಎಲ್ಲವನ್ನೂ ಬಸವಣ್ಣ ಪಾರ ಮಾಡ್ಯಾನ. ಅತನಿ ಶಿವಗಳಿಗೇನು ಬಂದಿಲ್ಲ, ನಮ್ಮ ದೊಡ್ಡದರಿಗೇನು ಬಂದಿಲ್ಲ. ಭಾಳ ಮಂದಿ ಭಾಳ ಕಷ್ಟ ಬಂದೈತಿ. ಹಂಗೆ ಈಗೂ ಕೂಡ ಬಂದೈತಿ ಅಪ್ಪಗಳಿಗೆ. ಆದ್ರೆ ಇದು ಕೂಡ ಪಾರ ಆಗ್ತತಿ. ಯಾರಿಂದ? ಬಸವ ಕೃಪೆಯಿಂದ, ಬಸವ ಭಕ್ತರ ಕೃಪೆಯಿಂದ ಪಾರಾಕತಿ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಏನು ನಾ ಸೀಟಿಗೆ ಅಂತ ತಿಳ್ಕೊಬೇಡ್ರಿ, ದಯವಿಟ್ಟು ಹೇಳೋತ್ ನಮ್ಮ ಸ್ವಲ್ಪ ಯೋಗ ಬರ್ತೈತೆ ನನಗೆ. ಅದಕ್ಕೆ ಹಂಗೇನು ತಿಳ್ಕೊಬೇಡ್ರಿ. ಅದಕ್ಕೆ ಬಸವಣ್ಣವ್ರ ತತ್ವಗಳನ್ನು ನಾವು ನಿಷ್ಠೆಯಿಂದ, ಅಭಿಮಾನದಿಂದ ನಾವು ಪಾಲಿಸ್ಬೇಕು. ನಮ್ಮ ದೊಡ್ಡಮನಿ ಸರ್ ಅದಾರ ನೋಡ್ರಿ, ನಮ್ಮ ದೊಡ್ಡಮನಿ ಸರ್ ಬಂದಾರ. ಅವತ್ತ ಎಷ್ಟು ಸುಮಾರು 25 ವರ್ಷದಿಂದ ಬಸವಣ್ಣವ್ರ ತತ್ವವನ್ನು ನಿಷ್ಠೆಯಿಂದ ಪಾಲನೆ ಮಾಡ್ಕೊತ ಬಂದಾಗ ಶರಣರು ಅವರು. ನಮ್ಮ ದೊಡ್ಡದರ ಅತ್ಯಂತ ಅವ್ರದ್ದು PhD ಗ್ರಂಥವನ್ನು ನಮ್ಮ ದೊಡ್ಡದರ ಮೊಟ್ಟ ಮೊದಲು ಆ PhD ಗ್ರಂಥವನ್ನು ಅವರು ಪ್ರಕಟ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಂಥವ್ರು. ಅಲ್ಲಿಂದ ಪೂರ್ತಿ ಬಸವ ತತ್ವಕ್ಕೆ ಬಂದಾರ ನಮ್ಮ ದೊಡ್ಡಮನಿ ಸರ್. ಹುಟ್ಟಿನಿಂದ ಲಿಂಗಾಯತರಲ್ಲ ಅವರು, ಆ ಆಚರಣೆಯಿಂದ ದೊಡ್ಡ ಲಿಂಗಾಯತರದಾರ ಅವರು. ಅದಕ್ಕೆ ನಾವು ಹುಟ್ಟಿನಿಂದ ಲಿಂಗಾಯತರಾದವರು
ನಾವು ಆಚರಣೆಗೆ ತೊಗೊಂಬರ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತೇನು ಈ ಮಹಾಕಾರ್ಯ ನಡೆದೈತಿ. ಭಾಳ ಅದ್ಭುತವಾದಂಥ ಮಹಾಕಾರ್ಯ. ನಮ್ಮ ಡಾಕ್ಟರ್ ಸಾಹೇಬರು ಬಂದು 83 ವರ್ಷ ಅವ್ರಿಗೆ ಎಷ್ಟು ಚಲೋ ಮಾತಾಡಿದ್ರೆ, ಎಷ್ಟು ಚಂದ ನಡೀತಾರ. ಅದು ನನ್ನ ಕಂಡು ನನಗೆ ಬಂದ್ಮೇಲೆ ಭಾಳ ಆಶ್ಚರ್ಯ ಅನಿಸ್ತದೆ ಸರ್ ಅಂತ ಇಬ್ಬರು ಕೂಡ ಮಾತಾಡಿದ್ವಿ. 83 ವರ್ಷ ಅಂದ್ರೆ ಕಾಲೂ ಇಲ್ಲ, ಕೈನೂ ಇಲ್ಲ, ಇದನ್ನೆಲ್ಲ ಪ್ಯಾಟರ್ನಿಗೆ ಹತ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕಾಗಿ ಅತನಿ ಮುರುಗೇಂದ್ರ ಶಿವಳ ಕೃಪೆ, ಚನ್ನಬಸವ ಶಿವಳ ಕೃಪೆಯಿಂದ ಇನ್ನೂ ಅವರು 100 ವರ್ಷ ಆನಂದವಾಗಿರಲಿ ಅಂತ ಹಾರೈಸಿ, ನಮ್ಮ ಲಿಂಗಾಯತ ಜಾಗತಿಕ ಮಹಾಸಭಾದ ಹರ್ನಾಳ ಬಸನಗೌಡರು ಭಾಳ ನಿಷ್ಠೆ, ತನು ಮನ ಧನವನ್ನು ಎಲ್ಲವನ್ನೂ ಬಸವಾದಿ ಶರಣರ ತತ್ವ ಪ್ರಸಾರಕ್ಕಾಗಿ ಮೀಸಲಿಟ್ಟಂಥವ್ರು. ಬಸವಣ್ಣ ಅಂದ್ರೆ ಅತ್ಯಂತ ಪ್ರೇಮ ಅವ್ರಿಗೆ. ಅದಕ್ಕಾಗಿ ಅಂಥ ಇಡೀ ಬಿಜಾಪುರ ಜಿಲ್ಲಾ ತುಂಬ ಬಹಳ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಿ ಬಸವಾದಿ ಶರಣರ ತತ್ವಗಳನ್ನು ಪ್ರಸಾರ ಮಾಡುವಂಥ ಒಂದು ದೊಡ್ಡ ಶಿಕ್ಷಣ ಪ್ರೇಮಿ, ಶಿಕ್ಷಣ ತಜ್ಞರವರು. ಅವರು ಕೂಡ ಇವತ್ತು ಬಂದು 4 ಮಾತುಗಳನ್ನು ಹೇಳಿದರು. ಅವರು ಬಡವರಿಗಾಗಿನ 160 ಮಕ್ಕಳಿಗೆ ಉಚಿತವಾದ ಶಿಕ್ಷಣ, ಎಲ್ಲ 7 ವರ್ಷ ಅವ್ರಿಗೆಲ್ಲ ಮಕ್ಕಳು ಹೆಂಗೆ ಫೀ ಕೊಟ್ಟು ಕಲಿತಾರೋ ಹಾಗೇನೆ ಅವ್ರಂಗೆ ಸ್ಟೇಟಸ್ ಮೇಂಟೈನ್ ಮಾಡ್ತಾರೆ. ಅದು ದೊಡ್ಡ ಅವ್ರು ಫ್ರೀ ಕಲಿಸ್ತೇವಂತೆ ಒಂದಿಟ್ಟು ಕಡಿಮೆ ಏನಿಲ್ಲ, ಅವ್ರ ಸ್ಟೇಟಸ್ನಾಗ ಅವ್ರನ್ನ ಇಟ್ಟಿರ್ತಾರೆ. ಅಂಥದ್ದೊಂದು ದೊಡ್ಡ ಸೇವೆಯನ್ನು ಅವ್ರು ಮಾಡಕತ್ತಾರೆ. ಮತ್ತು ನಮ್ಮ ಶರಣರು ಕಲ್ಲಪ್ಪನವರು, ಮಗಣ್ಣವರು ಕೂಡ ಮಾಜಿ ಶಾಸಕರು, ಮೊದಲಿನಿಂದಲೂ ಕೂಡ ಭಾಳ ಕ್ರಿಯಾಶೀಲ ವ್ಯಕ್ತಿಯವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ದಾರೆ. ನಮ್ಮ ಹೊಸ ಮುಖವನ್ನು ಪರಿಚಯ ಮಾಡಿದವರು ನಮ್ಮ ಪ್ರಭು ಅಪ್ಪಗಳು ವೀರಣ್ಣ ಮಡಿವಾಳ ಶರಣರು. ಅವರು ಮಡಿವಾಳ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವ್ರು ಇವತ್ತಿನ ಅವರ ಸಾಧನೆಯಿಂದ ಅವ್ರು ಇಡೀ ಮಡಿವಾಳ ಸಮಾಜಕ್ಕೆ ದೊಡ್ಡ ಕಿರೀಟವನ್ನು ತಂದುಕೊಟ್ರು, ದೊಡ್ಡ ಗೌರವವನ್ನು ತಂದುಕೊಟ್ರು. ಅದು ಅವರ ಸ್ವಂತ ಸಾಧನೆ, ವೈಯಕ್ತಿಕ ಸಾಧನೆ ಅದು. ಅದಕ್ಕೆ ಯಾರು ಕಷ್ಟಪಟ್ಟು ಶ್ರಮ ಪಡ್ತಾರೆ ಅವರೆಲ್ಲರಿಗೂ ಯಶಸ್ಸು ಸಿಗುತ್ತದೆ ಅನ್ನೋದಕ್ಕೆ ನಮ್ಮ ವೀರಣ್ಣರೇ ಕಾರಣ ಅಂತ ಅನಿಸ್ತೈತಿ. ಎಷ್ಟು ಪ್ರಶಸ್ತಿಗಳನ್ನು ಪಡೆದಾರೆ, MA ಇಂಗ್ಲೀಷ್ ಆಗೈತಿ, ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡೆದರೆ, ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿಯನ್ನು ಸಮಾಜಕ್ಕೆ ಇವತ್ತಿನ ದಿವಸ ನಮ್ಮ ಅಪ್ಪ ಅವರು ಪರಿಚಯಿಸಿದರು. ನಮ್ಮ ಮಹಾಂತಪ್ಪಗಳು 5 ದಿವಸ ಪ್ರವಚನ ಮಾಡಿದರು. ಯಾವತ್ತೂ ಕೂಡ ಅವರ ಪ್ರವಚನ ಅಂತಂದರೆ ಅದು ಬಸವಾದಿ ಶರಣರ ತತ್ವ ಪ್ರವಚನವೇ ಆಗಿರ್ತದೆ ಅದು. ಅದಕ್ಕಾಗಿ ಅಂತಪ್ಪಗಳು ಕೂಡ 5 ದಿವಸ ಇದ್ದು ತಮಗೆಲ್ಲ ದಾಸೋಹವನ್ನು ಮಾಡಿದ್ದಾರೆ, ಪ್ರವಚನ ದಾಸೋಹವನ್ನು. ಅವರೆಲ್ಲರ ಅಂತಃಕರಣ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ. ಶರಣ.